ಗಂಗಾಧರ್ ಬೇಂದ್ರೆ. ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್. ಲಾಸ್ಟ್ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನೀವು ನಮಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಧನ್ಯವಾದಗಳು. ಈಗ ನಾವು ನೇರವಾಗಿ ಲಾಸ್ಟ್ ಕ್ಲಾಸಿನ ಮುಂದಿನ ಭಾಗವನ್ನು ನೋಡೋಣ. ಲಾಸ್ಟ್ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ನಾನು ಅಧ್ಯಾಯ 1 SLC ತರಗತಿಯ ವಿಜ್ಞಾನ ಪಠ್ಯಕ್ರಮದ ಅಧ್ಯಾಯ 1 ಏನಪ್ಪಾ ಅಂತಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂಥ ಭಾಗ 1 ಅಥವಾ ಪಾರ್ಟ್ 1 ಅನ್ನ ಏನಪ್ಪಾ ಅಂದ್ರೆ ಲಾಸ್ಟ್ ಕ್ಲಾಸ್ ಮುಗಿದಿತ್ತು. ಅದರ ಒಂದು ಮುಂದಿನ ಪಾರ್ಟ್ ಅನ್ನ ನೋಡೋಣ ಬನ್ನಿ. ಲಾಸ್ಟ್ ಕ್ಲಾಸ್ನಲ್ಲಿ ಕೊನೆಯ ಟಾಪಿಕ್ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವಂತಹ 7 ಹಂತಗಳು ಅಲ್ಲಿ ಮುಕ್ತಾಯವಾಗಿದ್ದು ಅಂದ್ರೆ ಹೇಳಿದ್ದೆ ನಾನು. ಇವಾಗ ಅಂತಹ ಒಂದು ಆ 7 ಹಂತಗಳನ್ನ ಯೂಸ್ ಮಾಡಿಕೊಂಡು ಅಥವಾ ಆ 7 ಹಂತಗಳನ್ನ ನಾವು ತಲೆಯಲ್ಲಿ ಗಮನವಿಟ್ಟುಕೊಂಡು ಕೆಲವೊಂದು ಉದಾಹರಣೆಗಳ ಮುಖಾಂತರವಾಗಿ ನೋಡೋಣ. ನೋಡಿದ ನಂತರ ನಾವು ಮುಂದಿನ ಒಂದು ಸ್ಟೆಪ್ನ ತೆಗೆದುಕೊಳ್ಳೋಣ. ಬನ್ನಿ ಮಕ್ಕಳೇ, ಒಂದು ಉದಾಹರಣೆಯನ್ನ ನೋಡೋಣ. ಇಲ್ಲಿ ಒಂದು ರಾಸಾಯನಿಕ ಸಮೀಕರಣವನ್ನು ನಾನು ಆಲ್ರೆಡಿ ಬರೆದಿದ್ದೀನಿ. HgS plus O2 gives rise to HgO plus SO2 ಅನ್ನುವಂಥದ್ದು. ಇವಾಗ ಇಲ್ಲಿ ನಾವು ನಿನ್ನೆ ಹೇಳಿರುವಂತಹ 7 ಹಂತಗಳನ್ನು ನಾವು ಯೂಸ್ ಮಾಡಿಕೊಂಡು ಈ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸೋಣ. ಓಕೆನಾ? ಬನ್ನಿ ಮಕ್ಕಳೇ, ಮೊದಲನೇದಾಗಿ ನಾವು ಧಾತುಗಳನ್ನು ಆಯ್ಕೆ ಮಾಡೋಣ. ತದನಂತರ ಲೆಫ್ಟ್ ಹ್ಯಾಂಡ್ ಸೈಡ್ ಎಷ್ಟು ಪರಮಾಣು ರಾಶಿಗಳನ್ನು ಹೊಂದಿವೆ, ತದನಂತರ ರೈಟ್ ಹ್ಯಾಂಡ್ ಸೈಡ್ ಎಷ್ಟು ಪರಮಾಣು ರಾಶಿಗಳನ್ನು ಹೊಂದಿವೆ ಅನ್ನುವಂಥದ್ದನ್ನ ಬರೆಯೋಣ. ಮೊದಲನೇದಾಗಿ ಧಾತುಗಳು HgSO. ನೋಡಿ ಮಕ್ಕಳೇ, HgSO ಅಂತ ಅರ್ಥ ಆಗಿರ್ಬೇಕು ಅಂತಂದ ಭಾವಿಸ್ತೀನಿ. ಇವಾಗ ಪ್ರತಿಯೊಂದು ಧಾತುವಿನಲ್ಲಿರುವಂತಹ ಪರಮಾಣು ರಾಶಿ ಸಂಖ್ಯೆಗಳನ್ನ ನಾವೇನಪ್ಪಾ ಅಂತಂದ್ರೆ ಇಲ್ಲಿ ಬರಬೇಕು. Hgಯಲ್ಲಿ ಎಷ್ಟು ಪರಮಾಣು ರಾಶಿ ಸಂಖ್ಯೆಗಳಿವೆ ನಾನು ನಿನ್ನೆ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ. ಯಾವುದೇ ಒಂದು ಧಾತುವಿನ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯಾದಂತಹ ಏನಪ್ಪಾ ಅಂದ್ರೆ ಸಂಖ್ಯೆಗಳಿರ್ಲಿಲ್ಲ ಅಂತಂದ್ರೆ ನಾವು ಏನಂತ ಬರಿಬೇಕು, 1 ಅಂತನ್ನುವಂಥದ್ದನ್ನ ಮೆನ್ಷನ್ ಮಾಡ್ಬೇಕಂತನ್ನುವಂಥದ್ದು ಹೇಳಿದ್ದೆ. ಅದೇ ರೀತಿಯಾಗಿ ಎಸ್ ನ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಮೇಲೆ ಕೆಳಗೆ ಎಲ್ಲೂ ಸಹ ಏನಪ್ಪಾ ಅಂತಂದ್ರೆ ಯಾವುದೇ ಸಂಖ್ಯೆ ಇಲ್ಲ ಅಂತಂದ್ರೆ ಏನು ಬರೀಬೇಕು ಮಕ್ಕಳೇ, 1. ಅದೇ ರೀತಿಯಾಗಿ ಆಕ್ಸಿಜನ್ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ 2 ಇದೆ, ಹಾಗಾಗಿ ನಾವಿಲ್ಲಿ ಏನಪ್ಪಾ ಅಂದ್ರೆ 2 ಬರೆಯೋಣ. ತದನಂತರ RHS ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ಉತ್ಪನ್ನಗಳು, LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತಂದ್ರೆ ಪ್ರತಿವರ್ತಕಗಳು ಅಂತನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇರಬೇಕು. ಇವಾಗ RHS ಸೈಡ್ ನಲ್ಲಿ Hg 1, S 1, O ಎಷ್ಟಿವೆ, ಇಲ್ಲಿ 1 ಇಲ್ಲಿ 2, 1 + 2 ಎಷ್ಟಾಯ್ತು, 3. ನೋಡಿ ಮಕ್ಕಳೇ, ಆಲ್ರೆಡಿ ಏನಪ್ಪಾ ಅಂದ್ರೆ ಒಂದು ಕೋಷ್ಟಕವನ್ನು ಹಾಕಿಕೊಂಡು ಧಾತುಗಳು ಅಂತಂದು ಬರೆದ್ಬಿಟ್ವಿ, LHS ಸೈಡ್ ಇರುವಂಥದ್ದು ಬರೆದ್ಬಿಟ್ವಿ, ಧಾತುಗಳ ಪರಮಾಣು ರಾಶಿಗಳ ಸಂಖ್ಯೆಗಳನ್ನು ಬರೆದ್ಬಿಟ್ವಿ, RHS ಸೈಡ್ನು ಸಹ ಬರೆದ್ಬಿಟ್ವಿ. ಬರೆದಿದಾಗ ನೀವು ಗಮನ ಹರಿಸ್ಬೋದು, Hg ಇದರ LHS ಸೈಡ್ ಏನಪ್ಪಾ ಅಂದ್ರೆ ಒಂದಿದೆ, ಅದೇ ರೀತಿಯಾಗಿ RHS ಸೈಡ್ ಏನಪ್ಪಾ ಅಂದ್ರೆ ಒಂದಿದೆ, ಸಲ್ಫರ್ ಇದು ಒಂದಿದೆ, ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ RHS ಸೈಡ್ನು ಸಹ ಒಂದಿದೆ. ಈ ಕಡೆ ಆಕ್ಸಿಜನ್ ಪರಮಾಣು ರಾಶಿ ಸಂಖ್ಯೆ 2 ಇದೆ, ಆದರೆ RHS ಸೈಡ್ 3 ಇದೆ. ಇವುಗಳನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಪರಮಾಣು ರಾಶಿಗಳನ್ನ ನಾವೇನ್ ಮಾಡಬೇಕು, ಗುಣಲಬ್ಧಗಳಾಗಿ ತಗೊಳ್ಬೇಕು. ಯಾಕಂತಂದ್ರೆ ಅಲ್ಲಿ ಸೇರಿಸಲು ಮತ್ತು ಸೃಷ್ಟಿಸಲು ಮತ್ತು ಲಯಗೊಳಿಸಲು ಸಾಧ್ಯವಾಗದಂತಹ ಕಾರಣಕ್ಕಾಗಿ ನಾವೇನಪ್ಪ ಅಂದ್ರೆ ಗುಣಲಬ್ಧದಲ್ಲಿ ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ 2 3 6 3 2 6 ಅನ್ನುವಂಥದ್ದು. ನೋಡಿ ಮಕ್ಕಳೇ, 2 3 6 3 2 6. ಆಕ್ಸಿಜನ್ನ LHS ಸೈಡ್ ನಲ್ಲಿ 3 ತೆಗೆದುಕೊಂಡ್ವಿ. ಆಕ್ಸಿಜನ್ ಎಲ್ಲಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ನೋಡಿ ಮಕ್ಕಳೇ, ಇಲ್ಲಿದೆ ಈ ಜಾಗದಲ್ಲಿ. ಈ 3 ಎಲ್ಲಿ ಸೇರಿಸಬೇಕು, ಆಕ್ಸಿಜನ್ನ ಎಡಬದಿಯಲ್ಲಿ ಬರೆಯಬೇಕು.
ಆಕ್ಸಿಜನ್ನ ಎಡಬದಿಯಲ್ಲಿ ಬರಬೇಕು. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ, ಫಾರ್ ಎಕ್ಸಾಂಪಲ್ ಅಂತಂದ್ರೆ A 2 3 ಅಂದರೆ ಯಾವುದೇ ಒಂದು ಪಕ್ಕದಲ್ಲಿದ್ದಾಗ ಇವೆರಡು ಏನಾಗುತ್ತೆ, ಗುಣಲಬ್ಧಗಳಾಗುತ್ತೆ. ನೋಡಿ ಮಕ್ಕಳೇ, 3 × 2 6 ಈ ರೀತಿಯಾಗಿ. ಓಕೆನಾ? ಅದೇ ರೀತಿಯಾಗಿ ಆಕ್ಸಿಜನ್ನಲ್ಲಿ ಮತ್ತೆ ಸೇರಿಸಿದ್ವಿ ಎರಡನ್ನ ಎಲ್ಲಿ ಸೇರಿಸಿದ್ವಿ, ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಸೇರಿಸಿದ್ವಿ. ಈ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಆಕ್ಸಿಜನ್ ಎಲ್ಲಿದೆ ನೋಡಿ, ಇಲ್ಲೂ ಇದೆ ಮತ್ತು ಇಲ್ಲೂ ಇದೆ. ಕರೆಕ್ಟಾ? ಆದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ, ಸರ್ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಏನಪ್ಪ ಅಂದ್ರೆ ಆಕ್ಸಿಜನ್ ಒಂದೇ ಸೈಡ್ ಇತ್ತು, ನೀವು ಬರೆದ್ಬಿಟ್ರಿ. ಲೆಫ್ಟ್ ಹ್ಯಾಂಡ್ ಸೈಡ್ ಯಾವ ಕಡೆ ಬರೀಬೇಕು? ಲೆಫ್ಟ್ ಹ್ಯಾಂಡ್ ಸೈಡ್ ಏನಪ್ಪ ಅಂದ್ರೆ ನಮ್ಮ ಒಂದು ನೋಡಿದಾಗ ಏನಪ್ಪ ಅಂದ್ರೆ ಇಲ್ಲಿ ಆಕ್ಸಿಜನ್ನ ಪರಮಾಣು ಸಂಖ್ಯೆ 2 ಆಗಿರುತ್ತೆ. ಕಾಮನ್ ಆಗಿ ಏನಪ್ಪ ಅಂದ್ರೆ ಇಲ್ಲಿ ನಾವು ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಮಾಡೋಣ, ಇಲ್ಲೇ ಬರೆದ್ಬಿಡೋಣ, ಈಸಿ ಆಗುತ್ತೆ ನಾವು ಮುಂದೆ ಬರೋಕ್ಕೆ. ಓಕೆನಾ? ಅಲ್ಲಿ ಕೊನೆಯದಾಗಿ ಬರೆದ್ಬಿಟ್ಟು ಇವಾಗ ಪುನಃ ಮತ್ತೊಮ್ಮೆ ಏನಪ್ಪ ಅಂತಂದ್ರೆ ಪರಮಾಣು ರಾಶಿ ಸಂಖ್ಯೆಗಳನ್ನು ಬರೆಯೋಣ. Hg 1, S 1, ಆಕ್ಸಿಜನ್ 6, Hg 1, S ಇದು ಎಷ್ಟಾಯಿತು? ಈ ಕಡೆ 2 ಆಯಿತು, ಸಲ್ಫರ್ ಪಕ್ಕದಲ್ಲಿ 2 ಇದೆ, ಇದು 2 ಆಯಿತು. ಆಕ್ಸಿಜನ್ ಎಷ್ಟಿದೆ ಇಲ್ಲಿ ನೋಡಿ, 2, ಇಲ್ಲಿ 2 4, 4 + 1 5 ಆಯಿತು. ನೋಡಿ ಮಕ್ಕಳೇ, ಲಾಸ್ಟ್ ಕೋಷ್ಟಕದಲ್ಲಿ ಎಸ್ ಅನ್ನುವಂಥದ್ದು 2 ಒಂದೊಂದೇ ಇದ್ವು, Hg ಅನ್ನುವಂಥದ್ದು ಒಂದೊಂದಿತ್ತು, ಇಲ್ಲಿ ಆಕ್ಸಿಜನ್ ಅನ್ನುವಂಥದ್ದು 2 ಮತ್ತು 3 ಇತ್ತು. ಇವಾಗ ಮತ್ತೆ ಚೇಂಜ್ ಇತ್ತು. ಓಕೆನಾ? ಇದನ್ನು ಮತ್ತೆ ಏನಪ್ಪ ಅಂದ್ರೆ ನಾವು ಸರಿದೂಗಿಸೋಕ್ಕೆ ಹೋಗೋಣ. ನೇರವಾಗಿ ಏನಪ್ಪ ಅಂದ್ರೆ ಸಲ್ಫರ್ನ ಸರಿದೂಗಿಸೋಣ. ಇದು ಆಕ್ಸಿಜನ್ನ ಪರಮಾಣು ರಾಶಿ ಸಂಖ್ಯೆಗಳು ತುಂಬ ಇರೋದು, ಅಂದರೆ ಜಾಸ್ತಿ ಗರಿಷ್ಠ ಅಂಕೆಯಲ್ಲಿರುವ ಕಾರಣಕ್ಕಾಗಿ ಅದನ್ನು ಬಿಟ್ಟುಕೊಟ್ಟು ನಾವು ಕಡಿಮೆ ಗರಿಷ್ಠ ಸಂಖ್ಯೆ ಅಂದರೆ ಕನಿಷ್ಠ ಸಂಖ್ಯೆ ಇರುವಂಥ ಕಡೆಗೆ ಹೋಗೋಣ. ಸಲ್ಫರ್ನನ್ನು ಇಂಟು 2 ಮಾಡಿಕೊಂಡು 2 ರಿಸಲ್ಟಲ್ಲಿ ಇಟ್ಟುಬಿಡೋಣ. ಈಗ ಎಸ್ ಅನ್ನುವಂಥದ್ದು ಎಲ್ಲಿದೆ? ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಹಾಗಾಗಿ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಏನಪ್ಪ ಅಂದ್ರೆ ಅದರ ಪಕ್ಕದಲ್ಲಿ ಎಸ್ನ ಪಕ್ಕದಲ್ಲಿ ನೋಡಬೇಕು ಅಂದರೆ ಎಸ್ನ ಪಕ್ಕದಲ್ಲಿ ಇಲ್ಲಿ ಬರಿಬಾರ್ದು, ಕೊನೆಯದಾಗಿ ಬರಿಬೇಕು. ಎಸ್ನ ಪಕ್ಕದಲ್ಲಿ ಏನಪ್ಪ ಅಂದರೆ 2 ಬರಿಬೇಕು. ಇವಾಗ ಮತ್ತೆ ಪುನಃ ಏನಪ್ಪ ಅಂತಂದರೆ ಇದೇ ಧಾತುಗಳ ಮೇಲೆ LHS ಮತ್ತು RHSಗಳನ್ನು ಪರಮಾಣು ರಾಶಿ ಸಂಖ್ಯೆಗಳನ್ನು ಏನಪ್ಪ ಅಂತಂದ್ರೆ ಬರೆಯೋಣ, ನೋಡೋಣ. ನೇರವಾಗಿ Hg LHS 2, S 2, O 3 2 6. ಅದೇ ರೀತಿಯಾಗಿ RHS ಸೈಡ್ಗಳೇ Hg 1, S 2, ಅದೇ ರೀತಿಯಾಗಿ O ಕಾಮನ್ ಆಗಿ 2 2 4, 4 1 5. ಈಗ Hg ಅನ್ನುವಂಥದ್ದು ಏನು? ಪಾದರಸ. ಓಕೆನಾ? ಹೇಳೇ ಇಲ್ಲ ನಾನು, ಅವಾಗಲಿಂತಾಯಿತು. ಓಕೆನಾ? ಇಲ್ಲಿ Hgಯನ್ನು ನಾವು ಮಲ್ಟಿಪ್ಲೈ ಮಾಡೋಣ, ಮಲ್ಟಿಪ್ಲೈ ಬೈ 2. ಯಾವ ಕಡೆ ಮಾಡಿಬಿಟ್ವಿ ನಾವು? RHS ಸೈಡ್ ಕಡೆ ಮಾಡಿದ್ವಿ. RHS ಸೈಡ್ ಎಲ್ಲಿದೆ? Hg ನೋಡಿ ಇಲ್ಲಿದೆ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ನಾವು 2 ಸೇರಿಸ್ಕೊಳ್ಳೋಣ. ಓಕೆನಾ? ಇವಾಗ ಕೊನೆಯದಾಗಿ ಒಂದು ಸರ್ತಿ ನೋಡೋಣ ಯಾವ ರೀತಿಯಾಗಿ ನಾವು ಈ ಕೋಷ್ಟಕದ ಮುಖಾಂತರವಾಗಿ ಒಂದು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸ್ತೇವು ಅಂತನ್ನುವಂಥದ್ದನ್ನು ಗಮನ ಹರಿಸೋಣ. ನೋಡಿ ಮಕ್ಕಳೇ, ಕೊನೆಯದಾಗಿ Hg ಈ ಕಡೆ ಎಷ್ಟಿವೆ? 2, ಆಮೇಲೆ S 2, O 3 2 6. ಅದಾಗಿದ್ಮೇಲೆ RHS ಸೈಡ್ Hgಗಳ ಸಂಖ್ಯೆ 2, S 2 2 ಇಲ್ಲೇ ಇದೆ ನೋಡಿ ಪಕ್ಕದಲ್ಲಿ. ಓಕೆನಾ? 2 ಆಕ್ಸಿಜನ್ಗಳ ಸಂಖ್ಯೆ ಇಲ್ಲಿ 2. ಇದು ಮಲ್ಟಿಪ್ಲೈ Hgಗೂ ಆಗುತ್ತೆ ಮತ್ತೆ ಹೋಗೋಣ. ಅಂದರೆ ಯಾವ ರೀತಿಯಾಗಪ್ಪ ಅಂತಂದ್ರೆ ಈ ರೀತಿಯಾಗಿ AB 2. ಇದು 2 ಅನ್ನುವಂಥದ್ದು ಎಗೂ ಆಗುತ್ತೆ ಮತ್ತು 2 ಅನ್ನುವಂಥದ್ದು ಬಿಗೂ ಏನಪ್ಪ ಅಂದ್ರೆ ಹೋಗುತ್ತೆ. ಆ ರೀತಿಯಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ತಗೊಳ್ಬೇಕು. ತದನಂತರ ಆಕ್ಸಿಜನ್ ಇಲ್ಲಿ 2 2 2 4. ಇದು ಯಾವ ರೀತಿ AB ಈ ರೀತಿಯಾಗಿದೆ ಅಂತ ತಿಳ್ಕೊಳ್ಳಿ. ಇದು 2 ಅನ್ನುವಂಥದ್ದು ಇದಕ್ಕಷ್ಟೇ ಸೀಮಿತವಾಗಿದೆ, ಈ 2 ಅನ್ನುವಂಥದ್ದು ಇದಕ್ಕೂ ಅಷ್ಟೇ ಸೀಮಿತವಾಗಿದೆ. ಅದ ಕಾರಣಕ್ಕಾಗಿ ಇವೆರಡನ್ನ ಏನು ಮಾಡಬೇಕು, ನಾವು ಮಲ್ಟಿಪ್ಲೈನ ಮಾಡ್ಕೊಳ್ತೀವಿ ಸಹಜವಾಗಿ. 2 2 4, 4 + 2 6. ಹಾಗಾಗಿ ಇದು ಏನಪ್ಪ ಅಂತಂದ್ರೆ ರಾಸಾಯನಿಕ ಸಮೀಕರಣ ಸರಿದೂಗಿದೆ ಎಂದು ಹೇಳಲಾಗುತ್ತದೆ.
ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಮಕ್ಕಳೇ ನೀವು ರಾಸಾಯನಿಕ ಸಮೀಕರಣದವನ್ನು ಸರಿದೂಗಿಸ್ಬೇಕಾಗುತ್ತೆ. ನಿಮಗಿದು ಅರ್ಥ ಆಗಿದೆ ಅಂತ ಏನಪ್ಪ ಅಂತಂದ್ರೆ ಭಾವಿಸ್ತಿರ್ತೀನಿ. ಅದೇ ರೀತಿಯಾಗಿ ಇದೇನಪ್ಪ ಅಂದ್ರೆ ಸ್ವಲ್ಪ ದೊಡ್ಡದಾದಂಥ ಏನಪ್ಪ ಅಂದ್ರೆ ರಾಸಾಯನಿಕ ಸಮೀಕರಣ ಸರಿದೂಗಿಸಿದೆವು. ಒಂದು ಚಿಕ್ಕದಾದಂಥ ಒಂದು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸೋಣ. ಅದರ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಅನ್ನ ನಾವು ಇಲ್ಲಿ ನೋಡೋಣ. ಹೈಡ್ರೋಕ್ಲೋರಿಕ್ ಆಮ್ಲವು ಏನಪ್ಪಾ ಅಂದ್ರೆ ರಿಯಾಕ್ಟ್ ಆಗಿದಾಗ ಹೈಡ್ರೋಜನ್ ಮತ್ತು ಕ್ಲೋರೈಡ್ ಅನ್ನ ಬಿಡುಗಡೆ ಮಾಡ್ತದೆ. ಈ ಒಂದು ರಿಯಾಕ್ಷನ್ ಅನ್ನ ನಾವು ಅಥವಾ ಈ ಒಂದು ರಾಸಾಯನಿಕ ಸಮೀಕರಣವನ್ನು ಏನು ಮಾಡೋಣಪ್ಪ ಅಂತಂದ್ರೆ ಸರಿದೂಗಿಸೋಣ. ಫಸ್ಟ್ ಏನು ಬರ್ಕೋಬೇಕಂತ ಹೇಳಿದ್ದೆ, ಧಾತುಗಳು, ತದನಂತರ LHS, ತದನಂತರ RH ಅಂತನ್ನುವಂಥದ್ದು. LHS ಅನ್ನುವಂಥದ್ದು ಪ್ರತಿವರ್ತಕಗಳು, RH ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಉತ್ಪನ್ನಗಳು. ಹಾಗಾದರೆ ಧಾತುಗಳು ಏನಪ್ಪಾ ಅಂದ್ರೆ H ಮತ್ತು Cl. H ಅಂತಂದ್ರೆ ಹೈಡ್ರೋಜನ್, Cl ಅಂತಂದ್ರೆ ಕ್ಲೋರಿನ್ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬೇಕು. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈ ಕಾಮನ್ ಆಗಿ ನಾವು ನೋಡಬೇಕು. ಧಾತುಗಳು ಪರಮಾಣು ರಾಶಿ ಸಂಖ್ಯೆಗಳು ನೋಡಿ, ಅಲ್ಲಿ ಹೈಡ್ರೋಜನ್ನ ಪರಮಾಣು ರಾಶಿ ಸಂಖ್ಯೆ ಎಲ್ಲ ಅಕ್ಕಪಕ್ಕದಲ್ಲಿ ಏನಾದರೂ ಇದೆಯಾ? ಇಲ್ಲ ಅಂತಂತಂದ್ರೆ 1. ಆ್ಯಂಡ್ ಕ್ಲೋರಿನ್ ಅಕ್ಕಪಕ್ಕದಲ್ಲಿ ಏನಾದರೂ ಇದೆ? ಏನೂ ಇಲ್ಲ ಅಂತಂದ್ರೆ ಏನು ಇರಬೇಕಪ್ಪ ಅಂದ್ರೆ 1. ಇನ್ನು ನೇರವಾಗಿ ಈ ಕಡೆ RH ಸೈಡ್ನಲ್ಲಿ ನೋಡಬೇಕು. ಹೈಡ್ರೋಜನ್ನ ಸಂಖ್ಯೆ ಇಲ್ಲೆಲ್ಲಾದರೂ ಎಷ್ಟಾದರೂ ಇದೆ. ಎಷ್ಟಿದೆ? ಅದು 2. ಅದೇ ರೀತಿಯಾಗಿ ಕ್ಲೋರಿನ್ ಅಕ್ಕಪಕ್ಕದಲ್ಲಿ ಎಷ್ಟಿದೆ? 2. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ನಿಮ್ಗೆ ಎಷ್ಟು ಈಸಿ ಅದಂತ ನಾನು ಹೇಳಿದ್ದೆ ಮೊದಲೇ ವಿಡಿಯೋದಲ್ಲಿ. ಮೊದಲನೇ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಮೊದಲನೇ ಎಕ್ಸಾಂಪಲ್ನಲ್ಲಿ ನಾನು ಕೊಟ್ಟಿದ್ದೆ ನೋಡಿ, ಅದು ಸ್ವಲ್ಪ ಕಷ್ಟವಾಗಿರ್ಬೋದು ನಿಮಗೆ. ಆದರೆ ಎರಡನೇ ಎಕ್ಸಾಂಪಲ್ ಸ್ವಲ್ಪ ಸುಲಭವಾದಂಥ ಎಕ್ಸಾಂಪಲನ್ನು ಕೊಡ್ತೀನಿ ಅಂತನ್ನುವಂಥದ್ದನ್ನು ನಿಮಗೆ ಹೇಳಿದೆ. ನೋಡಿ ಮಕ್ಕಳೇ, HCl ಹೈಡ್ರೋಕ್ಲೋರಿಕ್ ಆಮ್ಲವು ಹೈಡ್ರೋಜನ್ ಮತ್ತು ಕ್ಲೋರಿನನ್ನು ಬಿಡುಗಡೆ ಮಾಡ್ತಾ ಇರುವಂಥ ಒಂದು ಒಂದು ರಿಯಾಕ್ಷನ್ ಅಥವಾ ಏನಪ್ಪ ಅಂದ್ರೆ ರಾಸಾಯನಿಕ ಸಮೀಕರಣವನ್ನು ಕೊಟ್ಟಿದ್ದೆ. ಆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಯಾವ ರೀತಿಯಾಗಿ, ಎಷ್ಟು ಈಸಿಯಾಗಿದೆ ನೋಡಿ. ನೇರವಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಾವು ಹೈಡ್ರೋಜನ್ನ ಪರಮಾಣು ರಾಶಿ ಸಂಖ್ಯೆಗಳು ಪ್ರತಿವರ್ತಕದಲ್ಲೂ ಒಂದಿದೆ, ಕ್ಲೋರಿನ್ನೂ ಒಂದಿದೆ. ಅದೇ ರೀತಿಯಾಗಿ ಉತ್ಪನ್ನಗಳಲ್ಲೂ ಸಹ ಏನಪ್ಪ ಅಂದ್ರೆ ಹೈಡ್ರೋಜನ್ ಪರಮಾಣು ರಾಶಿ ಸಂಖ್ಯೆಗಳು 2 ಕ್ಲೋರಿನ್ನ ಪರಮಾಣು ರಾಶಿ ಸಂಖ್ಯೆಯೂ ಸಹ 2. ಅವುಗಳ ನೇರವಾಗಿ ಏನಪ್ಪ ಅಂದರೆ 2ರ ಜೊತೆಗೆ ಗುಣಲಬ್ಧಗಳನ್ನು ಮಾಡಿಕೊಳ್ಳೋಣ. ಯಾವುದಾದ್ರೂ ಒಂದು, ನೀವು 2 ಮಾಡಿದ್ರೂ ನಡೆಯುತ್ತೆ ಅಥವಾ ಯಾವುದಾದ್ರೂ ಒಂದು ಮಾಡಿದ್ರು ಸಹ ನಡೆಯುತ್ತೆ. ನಾನು 2 ಮಾಡ್ತೀನಿ. ಯಾಕಂತಂದ್ರೆ 2ಕ್ಕೆ ಹೆಚ್ಚೇನಪ್ಪ ಅಂದ್ರೆ ಹೆಚ್ಚಿಗಾದಂಥ ಮಕ್ಕಳು ಮಾಡಲ್ಲ. ನೇರವಾಗಿ ಏನಪ್ಪ ಅಂದ್ರೆ ಅರ್ಥ ಆಗಿರುತ್ತೆ ನಿಮಗೆ. ಒಂಥೇಳಿ ಮಾಡಿದಾಗ ಏನಪ್ಪ ಅಂತಂದ್ರೆ ನೀವು ಒಂದು ಸತಿ ಎಲ್ಲಾದ್ರೂ ಹೈಡ್ರೋಜನ್ನಿಂದ ಬರೆದಾಗ ಏನಪ್ಪ ಅಂದ್ರೆ ನೇರವಾಗಿ ಇಲ್ಲಿ ಪರಮಾಣು ರಾಶಿ ಅಥವಾ ಗುಣಲಬ್ಧವನ್ನು ಬರೆದ್ಬಿಡ್ತೀರಿ ನೀವು. ಓಕೆನಾ? ಇದು 2 ಹೀಗೆ ಇಲ್ಲಿ ಹೈಡ್ರೋಜನ್ ಮತ್ತು ಕ್ಲೋರಿನ ಪಕ್ಕದಲ್ಲಿ 2 ಮುಗಿದೆವು. ಇದು ಒಂದು ರಾಸಾಯನಿಕ ಸಮೀಕರಣ ಸರಿದೂಗಿಸುವಂಥದ್ದಾಯಿತು. ನೋಡಿ ಮಕ್ಕಳೇ, ಈ 2 ಒಂದು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವಿಕೆಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟ. ಇವಾಗ ನಿಮಗೋಸ್ಕರ ಒಂದೇನಪ್ಪ ಅಂದ್ರೆ ರಾಸಾಯನಿಕ ಸಮೀಕರಣವನ್ನು, ಈಸಿಯಾಗಿರುವಂಥ ಒಂದು ರಾಸಾಯನಿಕ ಸಮೀಕರಣವನ್ನು ಬರೆದಿದ್ದೀನಿ. ಇದನ್ನು ಸಂಪೂರ್ಣವಾಗಿ ನೇರವಾಗಿ ಏನಪ್ಪ ಅಂತಂದ್ರೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿದ ನಂತರ ಅದನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅದಾಗಿದ ಮೇಲೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ನಾವು ಟಾಪಿಕ್ ಹೋಗೋದಾದರೆ ರಾಸಾಯನಿಕ ಸಮೀಕರಣಗಳು ಅಂದ್ರೆ ಏನಂತ ಅನ್ನುವಂಥದ್ದು ಗೊತ್ತಾಯಿತು, ರಾಸಾಯನಿಕ ಕ್ರಿಯೆ ಅಂದರೆ ಗೊತ್ತಾಯಿತು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ರಾಸಾಯನಿಕ ಕ್ರಿಯೆಯಲ್ಲಿ ಎಷ್ಟು ವಿಧಗಳು? ರಾಸಾಯನಿಕ ಕ್ರಿಯೆಯಲ್ಲಿ ಪ್ರಮುಖವಾಗಿ 4 ವಿಧಗಳು. ಆದರೆ ಇನ್ನೊಂದನ್ನು ನಾವೇ ಆ್ಯಡ್ ಮಾಡ್ಕೋಬೇಕಾಗುತ್ತದೆ. ಅದು ಯಾವುದಪ್ಪ ಅಂತ ಅನ್ನುವಂಥದ್ದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಗಳ ವಿಧಗಳು.
ನೋಡಿ ಮಕ್ಕಳೇ, ರಾಸಾಯನಿಕ ಕ್ರಿಯೆಯ ವಿಧಗಳು 5. ಮೊದಲನೇದು ಸಂಯೋಗ ಕ್ರಿಯೆ, ಎರಡನೇದು ವಿಭಜನೆ ಕ್ರಿಯೆ, ಮೂರನೇದು ಸ್ಥಾನಪಲ್ಲಟ ಕ್ರಿಯೆ, ನಾಲ್ಕನೇದು ದ್ವಿಸ್ಥಾನಪಲ್ಲಟ ಕ್ರಿಯೆ, ಐದನೇದು ಉತ್ಕರ್ಷಣ ಮತ್ತು ಅಪಕರ್ಷಣ ಅನ್ನುವಂಥದ್ದು. ಈ ರಾಸಾಯನಿಕ ಕ್ರಿಯೆಯ ವಿಧಗಳಾಗಿವೆ. ಇದರಲ್ಲಿ ನಾವೇನಪ್ಪ ಅಂತಂದರೆ ಒಂದೊಂದು ವಿಧಗಳನ್ನು ನಾವು ಇವತ್ತು ನೋಡೋಣ. ರಾಸಾಯನಿಕ ವಿಧಗಳಲ್ಲಿ ಮೊದಲನೇ ವಿಧವಾದಂಥದ್ದು ಯಾವುದಪ್ಪ ಅಂತಂದ್ರೆ ಸಂಯೋಗ ಕ್ರಿಯೆ. ನೋಡಿ ಮಕ್ಕಳೇ, ಇಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ ನಾನು ಬರೆದಿದ್ದೀನಿ. ಸಂಯೋಗ ಕ್ರಿಯೆ ಅಂತಂದ್ರೇನು? ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ಉಂಟಾಗುತ್ತದೆ. ಅಂತಹ ಕ್ರಿಯೆಯನ್ನು ಸಂಯೋಗ ಕ್ರಿಯೆ ಎನ್ನುವುದು. ಅಂದರೆ ಯಾವುದೇ 2 ಇರ್ಬೋದು ಅಥವಾ 2ಕ್ಕಿಂತ ಹೆಚ್ಚಾಗಿರ್ಬೋದು. ಇದನ್ನ ನೋಡಿ, 1 ಮತ್ತು ಮತ್ತೊಂದು, ಇವೆರಡೂ ಏನಪ್ಪ ಅಂದ್ರೆ ಪ್ರತಿವರ್ತಕಗಳು ಸೇರಿ ಒಂದು ಹೊಸ ಉತ್ಪನ್ನ ಆಗೋದನ್ನ ಏನಂತ ಕರೀತಾರಪ್ಪ ಅಂತಂದ್ರ ಸಂಯೋಗ ಕ್ರಿಯೆ ಅಂತ ಕರೀತಾನ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಫಾರ್ಮುಲಾ ಅಂತನೂ ಸಹ ನಾವು ನೆನಪಿಟ್ಕೋಬಹುದು. ಸಂಯೋಗ ಕ್ರಿಯೆಯನ್ನ A+B gives rise to AB ಅನ್ನುವಂಥದ್ದು ಇಟ್ಕೋಬೇಕು. ನೋಡಿ ಮಕ್ಕಳೇ, ಅದಕ್ಕೊಂದು ಉದಾಹರಣೆಯನ್ನ ನೋಡಿ. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನ ಜೊತೆಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ ಅನ್ನುವಂಥದ್ದನ್ನ ಇಲ್ಲಿ ನೀವು ನೋಡಿರ್ತೀರ. ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ನಾವು A ಅಂತ ತಿಳ್ಕೊಳ್ರಿ, ನೀರಿನ ಅಣುಸೂತ್ರವನ್ನ B ಅಂತ ತಿಳ್ಕೊಳ್ರಿ, ಎಡ್ಡನ್ನ ಏನಪ್ಪಾ ಅಂತಂದ್ರ ಸಂಯೋಗ ಮಾಡ್ರಿ, ಮಾಡಿದಾಗ ಏನಾಯ್ತು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಯಿತು. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುವಾಗ ಏನಪ್ಪಾ ಅಂದ್ರೆ ಉಷ್ಣವನ್ನ ಬಿಡುಗಡೆ ಮಾಡ್ತದೆ. ಇದನ್ನ ನಾವು ಯಾವ ರೀತಿಯಾಗಿ ನೀವು ಕಣ್ಣಾರೆ ನೋಡಿರ್ಬೋದು. ಕೆಲವೊಬ್ರು ಏನಪ್ಪಾ ಅಂತಂದ್ರೆ ಸುಣ್ಣದಲ್ಲಿ ಸುಣ್ಣ ನೋಡಿದ್ರೆ ತಾನೆ ಮನೆಯಲ್ಲಿ ಹಚ್ಚುವಂತ ಸುಣ್ಣ, ಆ ಸುಣ್ಣದಲ್ಲಿ ನೀರನ್ನ ಹಾಕುವಾಗ ಯಾವ ರೀತಿಯಾದಂತಹ ಸುಣ್ಣ ಏನಪ್ಪಾ ಅಂದ್ರೆ ಕೊತ್ತನೆ ಕುದೀತದೆ ನೋಡ್ರಿ. ಆ ಕುದಿಯುವಂಥದ್ದು ಏನಪ್ಪಾ ಅಂದ್ರೆ ಉಷ್ಣ. ಆ ಸುಣ್ಣದಲ್ಲಿ ನೀರು ಹಾಕಿದ್ರೆ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತಂದು ಕರೀತಾರೆ. ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಪ್ಪಾ ಅಂತಂದ್ರೆ ಉಷ್ಣವನ್ನ ಬಿಡುಗಡೆ ಮಾಡುತ್ತಾ ಇದೆ. ಈ ಉಷ್ಣವನ್ನ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆಗೆ ಏನಂತ ಕರೀತಾರಪ್ಪ ಅಂತಂದ್ರ ಬಹಿರೂಷ್ಣಕ ಕ್ರಿಯೆ ಎಂದು ಕರೆಯುತ್ತಾರೆ. ಏನಂತ ಕರೆಯುತ್ತಾರೆ? ಬಹಿರೂಷ್ಣಕ ಕ್ರಿಯೆ ಎಂದು ಕರೆಯುತ್ತಾರೆ. ಬಹಿರೂಷ್ಣಕ ಕ್ರಿಯೆ. ಈ ಬಹಿರೂಷ್ಣಕ ಕ್ರಿಯೆ ಅಂತಂದ್ರೆ ಏನು ಅನ್ನುವಂಥದ್ದನ್ನ ನೋಡೋಣ. ಬಹಿರೂಷ್ಣಕ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂತಂದ್ರ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳೊಂದಿಗೆ ಉಷ್ಣವನ್ನ ಬಿಡುಗಡೆ ಮಾಡುವುದು. ಫಾರ್ ಎಕ್ಸಾಂಪಲ್, ಇವಾಗ ತಾನೇ ನೋಡಿರುವಂತೆ ಕ್ಯಾಲ್ಸಿಯಂ ಆಕ್ಸೈಡ್ ಏನಪ್ಪಾ ಅಂತಂದ್ರ ನೀರಿನ ಜೊತೆಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಯಿತು. ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಪ್ಪಾ ಅಂತಂದ್ರ ಆ ಉಷ್ಣವನ್ನ ಬಿಡುಗಡೆ ಮಾಡ್ತಾ ಇತ್ತು. ಅಂತಹದೇ ಆದಂತಹ ಇನ್ನೊಂದು ಎಕ್ಸಾಂಪಲ್ ಮತ್ತು ಡೆಫಿನೇಷನ್ ನೋಡಿ. ಬಹಿರೂಷ್ಣಕ ಕ್ರಿಯೆ ಅಂದರೆ ಏನು? ಬಹಿರೂಷ್ಣಕ ಕ್ರಿಯೆ ಎಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಪ್ರಕ್ರಿಯೆಯನ್ನು ಬಹಿರೂಷ್ಣಕ ಕ್ರಿಯೆ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ನಿಮಗೆ ಇಲ್ಲಿ ಕೊಟ್ಟಿದ್ದೀವಿ. ಯಾವ್ದಪ್ಪ ಅಂತಂದ್ರ C6H12O6. C6H12O6 ಇದು ಯಾವುದರ ಅಣುಸೂತ್ರ ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಅದು C6H12O6 ಅನ್ನುವಂಥದ್ದು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಏನಾಗ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಬಿಡುಗಡೆ ಮಾಡ್ತಾ ಇದೆ ಅಥವಾ ಉತ್ಪನ್ನವನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಏನನ್ನ ಬಿಡುಗಡೆ ಮಾಡ್ತಾ ಇದೆ? ಶಕ್ತಿಯನ್ನ ಬಿಡುಗಡೆ ಮಾಡ್ತಾ ಇದೆ. ನೋಡಿ ಮಕ್ಕಳೇ, ಬಹಿರೂಷ್ಣಕ ಕ್ರಿಯೆ ಅಂತಂದ್ರೆ ಏನು? ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳೊಂದಿಗೆ ಉಷ್ಣವನ್ನ ಬಿಡುಗಡೆಯಾಗುವಂತಹ ಒಂದು ಪ್ರಕ್ರಿಯೆಯನ್ನ ಬಹಿರೂಷ್ಣಕ ಕ್ರಿಯೆ ಅಂತ ಕರೀತೇವೆ. ಈ ಬಹಿರೂಷ್ಣಕ ಕ್ರಿಯೆ ರಾಸಾಯನಿಕ ಕ್ರಿಯೆ ವಿಧಗಳಾದಂತಹ ಸಂಯೋಗ ಕ್ರಿಯೆಯಲ್ಲಿ ಒಳಗೊಂಡಿರುತ್ತದೆ. ಸಂಯೋಗ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂತಂದ್ರ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನವಾಗುವಂತಹ ಒಂದು ಪ್ರಕ್ರಿಯೆಯನ್ನ ಅಥವಾ ಒಂದು ಕ್ರಿಯೆಯನ್ನ ಏನಂತ ಕರೀತಾರಪ್ಪ ಅಂತಂದ್ರ ಸಂಯೋಗ ಕ್ರಿಯೆ ಅಂತ ಕರೀತಾರೆ. ಅದಕ್ಕೊಂದು ಬೆಸ್ಟ್ ಏನಪ್ಪಾ ಅಂದ್ರೆ ನಿಮಗೆ ಫಾರ್ಮುಲಾವನ್ನ ಕೊಟ್ಟಿದ್ದ A+B gives rise to AB ಅಂತನ್ನುವಂಥದ್ದನ್ನ ನೆನಪಿಟ್ಕೋಬೇಕು ಮಕ್ಕಳೇ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. A
ಪ್ಲಸ್ ಬಿ ಗಿವ್ಸ್ ರೈಸ್ ಟು ಎ ಬಿ ಪ್ಲಸ್ ಉಷ್ಣ. ಉಷ್ಣ ಅಂತಂದು ಯಾಕೆ ಬರೀತಾ ಇದ್ದೀನಿ ಅರ್ಥ ಆಗಿರಬೇಕು. ಉಷ್ಣ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೀವು ಬಹಿರುಷ್ಣಕ್ಕೆ ಸಹ ಇಲ್ಲಿ ನೀವೇನಪ್ಪಾ ಅಂದ್ರೆ ಒಳಗೊಂಡಿರುವಂತೆ ಬರೀಬಹುದಾಗಿರುತ್ತದೆ. ಸಂಯೋಗ ಕ್ರಿಯೆ ಅಂತಂದ್ರೆ ಅರ್ಥವಾಗಿರ್ಬೇಕಂತ ಭಾವಿಸ್ತೀನಿ. ಅದೇ ರೀತಿಯಾಗಿ ಅದರಲ್ಲಿ ಅಡಗಿಕೊಂಡಿರುವಂತಹ ಬಹಿರುಷ್ಣಕ ಕ್ರಿಯೆ ಅಂದ್ರೆ ಅರ್ಥ ಆಗಿರ್ಬೇಕಂತ ಭಾವಿಸ್ತೀನಿ. ಎರಡಕ್ಕೂ ಒಂದು ಸರಿಯಾದ ಏನಪ್ಪಾ ಅಂತಂದ್ರೆ ಉದಾಹರಣೆಗಳನ್ನ ಸಹ ಏನಪ್ಪಾ ಅಂದ್ರೆ ನೋಡಿರ್ತೀರಿ. ಇನ್ನ ಹೆಚ್ಚಿನ ಉದಾಹರಣೆಗಳನ್ನ ಮತ್ತೆ ನೋಡೋಣ. CH4 plus 2O2 gives rise to CO2 plus H2O. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಎರಡನೇ ಒಂದು ಎಕ್ಸಾಂಪಲ್ ಅನ್ನ ಆಲ್ರೆಡಿ ಬರ್ದಿದ್ದೀನಿ. ಏನಪ್ಪಾ ಅಂತಂದ್ರೆ CH4 plus 2O2 gives rise to CO2 plus 2H2O ಅನ್ನುವಂಥದ್ದು ಇದು ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಇಲ್ಲಿ ನೋಡಿ, ಇನ್ನೊಂದು ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವಂತಹ 7 ಹಂತಗಳಲ್ಲಿ ಒಂದು ಭೌತಿಕವಾದಂತಹ ಸ್ಥಿತಿಗಳನ್ನು ಸಹ ಬರಿಬೇಕನ್ನುವಂಥದ್ದನ್ನ ನೀವು ಕಲ್ತಿದ್ರಿ. ನೋಡಿ, ನನ್ನ ಎಲ್ಲಾ ಒಂದು ರಿಯಾಕ್ಷನ್ ಕೆಳಗಡೆ ಭೌತ ಸ್ಥಿತಿಗಳನ್ನ ಹಾಕಿರೋದು. ಇಲ್ಲಿ ನೋಡಿ CH4 ಇದು ಏನಿದು ಮಿಥೇನ್ ಅಂತನ್ನುವಂಥದ್ದು ಇದೇನಪ್ಪಾ ಅಂತಂದ್ರೆ ಒಂದು ಗ್ಯಾಸ್ನ ಫಾರ್ಮ್ ನಲ್ಲಿ ಇರುತ್ತೆ, ಇದನ್ನು ಗ್ಯಾಸ್ನ ಫಾರ್ಮ್ ನಲ್ಲಿ ಇರುತ್ತೆ. CO2 ಒಂದು ಗ್ಯಾಸ್ನ ಫಾರ್ಮ್ ನಲ್ಲಿ ಇರುತ್ತೆ, ಲಿಕ್ವಿಡ್ ಅಂದ್ರೆ ವಾಟರ್. ಇದನ್ನ ನೀವೇನಪ್ಪಾ ಅಂತಂದ್ರೆ ಅರ್ಥ ಮಾಡ್ಕೊಂಡಿರ್ಬೇಕು. ಇಲ್ಲಿ ಇದನ್ನ ಇದು ಒಂದು ನೈಸರ್ಗಿಕವಾದಂತಹ ಎಕ್ಸಾಂಪಲ್ ಆಗಿದ್ರೆ ಇದೇನಪ್ಪಾ ಅಂತಂದ್ರೆ ಉಸಿರಾಟದಲ್ಲಿರುವಂತ ಎಕ್ಸಾಂಪಲ್. ಉಸಿರಾಟ ಒಂದು ಮಾನವನ ಜೀವನ ವ್ಯವಸ್ಥೆಯಲ್ಲಿರುವಂಥ ಒಂದು ಉಸಿರಾಟ ಕ್ರಿಯೆಗೆ ಉದಾಹರಣೆ ಆಗಿರುತ್ತದೆ. ಇದಿಷ್ಟೇನಪ್ಪ ಅಂತಂದ್ರೆ ಆ ಸಂಯೋಗ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಗೆ ಏನಪ್ಪಾ ಅಂತಂದ್ರೆ ನೀವು ನೋಡಿರುವಂಥ ಡೆಫಿನೇಷನ್ಸ್ಗಳು ಮತ್ತು ಉದಾಹರಣೆಗಳನ್ನು ಇಲ್ಲಿ ಇವೆ. ಈಗ ಬಹಿರುಷ್ಣಕ ಕ್ರಿಯೆ ನಂತರ ಯಾವುದಪ್ಪ ಅಂತಂದ್ರೆ ಯಾವ ರಾಸಾಯನಿಕ ಕ್ರಿಯೆ ವಿಧವಾಗಿದೆಯಪ್ಪ ಅಂದ್ರೆ ಎರಡನೇದು ವಿಭಜನೆ ಕ್ರಿಯೆಯ ವಿಧವಾಗಿದೆ. ವಿಭಜನೆ ಕ್ರಿಯೆ ಅಂತಂದ್ರೆ ಏನು ಅನ್ನುವಂಥದ್ದನ್ನ ನೋಡೋಣ. ವಿಭಜನೆ ಕ್ರಿಯೆಯನ್ನು ಸಾಮಾನ್ಯವಾಗಿ ಸಂಯೋಗ ಕ್ರಿಯೆಯ ವಿರುದ್ಧವಾದಂತಹ ಕ್ರಿಯೆ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಸಂಯೋಗ ಕ್ರಿಯೆಯ ವಿರುದ್ಧವಾದಂತಹ ಕ್ರಿಯೆ. ನೋಡಿ ಮಕ್ಕಳೇ, ನಾನು ನಿಮ್ಗೊಂದು ಫಾರ್ಮುಲಾವನ್ನ ಕೊಟ್ಟಿದ್ದೆ, ಯಾವುದ್ರದ್ದು ಸಂಯೋಗ ಕ್ರಿಯೆ. ಅದನ್ನ ಫಸ್ಟ್ ಬರೀತೀನಿ, ನಿಮ್ಗೆ ಈಸಿಯಾಗಿ ಮೆಥಡ್ ನಲ್ಲಿ ತಿಳಿಸ್ತೀನಿ. ನೋಡಿ ಮಕ್ಕಳೇ, ಇದು ಯಾವ ಫಾರ್ಮುಲಾ ಕೊಟ್ಟಿದ್ದೆ? ನಾನು ಸಂಯೋಗ ಕ್ರಿಯೆದ ಫಾರ್ಮುಲಾ ಕೊಟ್ಟಿದ್ದೆ. A plus B gives rise to AB ಅಂತನ್ನುವಂಥದ್ದು. ನಾ ಇವಾಗ ತಾನೇ ಹೇಳಿದ್ದೆ, ವಿಭಜನೆ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಸಂಯೋಗ ಕ್ರಿಯೆದ ವಿರುದ್ಧವಾದಂತಹ ಪ್ರಕ್ರಿಯೆನ ಕೊಡ್ತದಂತ ಅನ್ನುವಂಥದ್ದು. ವಿರುದ್ಧ ಅಂತಂದ್ರೆ ಉಲ್ಟಾ ಬರೆಯದೆ. ಈಗ ಬರೆಯುವಾಗ ಯಾವ ರೀತಿ ಹೋಗಿದ್ವಿ ನಾವು ಅಂತಂದ್ರೆ ಈ ರೀತಿಯಾಗಿ ಹೋಗಿದ್ವಿ. ಇದರ ವಿರುದ್ಧ ಅಂತಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರಿಬೇಕು. ಅಂದ್ರೆ ಇದನ್ನ ಫಸ್ಟ್ ಬರಿಬೇಕು. ಯಾವುದು? AB. AB ಫಸ್ಟ್ ಬರೀರಿ. ತದನಂತರ ಗಿವ್ಸ್ ರೈಸ್ ಟು A plus B. ತದ್ವಿರುದ್ಧವಾಗಿ ಸಂಯೋಗ ಕ್ರಿಯೆಯ ತದ್ವಿರುದ್ಧವಾದಂತಹ ಕ್ರಿಯೆಗಳನ್ನ ಏನಂತ ಕರೀತಾರಪ್ಪ ಅಂದ್ರೆ ವಿಭಜನೆ ಕ್ರಿಯೆ. ಇದು ಸಾಮಾನ್ಯವಾಗಿ ಹೇಳ್ತಾರೆ. ಆದ್ರೆ ನಮ್ಗೆ ಡೆಫಿನೇಷನ್ ಬೇಕಲ್ವಾ? ಕರೆಕ್ಟಾ? ಆ ಡೆಫಿನೇಷನ್ ಅನ್ನ ನಾನು ಬರಿತೀನಿ. ನೋಡಿ, ವಿಭಜನೆ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂತಂದ್ರ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕವು ಸರಳ ಉತ್ಪನ್ನಗಳಾಗಿ ವಿಭಜನೆಯಾಗುವುದನ್ನು ವಿಭಜನೆ ಕ್ರಿಯೆ ಎನ್ನುವುದು. ನೋಡ್ರಿ, ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಸರಳವಾದಂತಹ ವಿಭಜನೆಯಾಗುವುದನ್ನು ನೋಡಿ ಮಕ್ಕಳೇ. ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕವು ಸರಳವಾದಂಥ ವಿಭಜನೆ ಅಂದ್ರೆ ಇಲ್ಲಿ AB ಇದೆ, ಇದು ಪ್ರತಿವರ್ತಕವು AB ಆಗಿರುತ್ತದೆ. AB ಏನಾಗ್ತಾ ಇದೆ? ಸರಳವಾದಂಥ ವಿಭಜನೆ ಆಗುತ್ತೆ. A plus B ಅಂತ. ಅದಕ್ಕೊಂದು ಎಕ್ಸಾಂಪಲ್ ಅನ್ನ ನೋಡಿದಾಗ ನಾವು ನೋಡಿ, ಇಲ್ಲಿ ಎಕ್ಸಾಂಪಲ್ FeSO4 2FeSO4 ಏನು? ಕಬ್ಬಿಣದ ಸಲ್ಫೈಟ್ ಅಂತಂದ ಅರ್ಥ. ಇಲ್ಲಿ ಕಬ್ಬಿಣದ ಸಲ್ಫೈಟು ಏನಪ್ಪಾ ಅಂತಂದ್ರೆ ವಿಭಜನೆ ಕ್ರಿಯೆ ಆಗಿದಾಗ ಏನಾಗ್ತಾ ಇದೆ? ಸರಳ ಉತ್ಪನ್ನಗಳಾಗಿ Fe2O3 ಕಬ್ಬಿಣದ ಆಕ್ಸೈಡ್
SO2 ಸಲ್ಫರ್ ಡೈಆಕ್ಸೈಡ್, SO3 ಸಲ್ಫರ್ ಟ್ರೈಆಕ್ಸೈಡ್ ಅನ್ನ ಏನಪ್ಪಾ ಅಂತಂದ್ರ ಉತ್ಪನ್ನಗಳಲ್ಲಿ ಸರಳವಾದಂತ ವಿಭಜನೆ ಮಾಡ್ತಾ ಇದೆ. ವಿಭಜನೆ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂತಂದ್ರ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳನ್ನು ಸರಳ ವಿಭಜನೆಯಾಗಿ ಏನಪ್ಪಾ ಅಂದ್ರೆ ಪ್ರಕ್ರಿಯೆಯನ್ನ ಅಥವಾ ಈ ಕ್ರಿಯೆಯನ್ನ ಏನಂತ ಕರೀತಾರಪ್ಪ ಅಂತಂದ್ರ ವಿಭಜನೆ ಕ್ರಿಯೆ ಅಂತ ಕರೀತಾರೆ. ಅದಕ್ಕೊಂದು ನಿಮ್ಗೆ ಆಲ್ರೆಡಿ ಏನಪ್ಪಾ ಅಂದ್ರೆ ಫಾರ್ಮುಲಾ ಕೊಟ್ಟಿದ್ದೀನಿ. AB ಈಸ್ ಗಿವ್ಸ್ ರೈಸ್ ಟು A ಪ್ಲಸ್ B ಅಂತನ್ನುವಂಥದ್ದು. ಯಾವುದೇ ಒಂದು ವಿಭಜನೆ ಕ್ರಿಯೆ ನಡಿಬೇಕಂತಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಉಷ್ಣ ಒಳಗೊಂಡಿರುತ್ತದೆ. ಇದನ್ನ ನಾವು ನೆನಪಿಟ್ಕೊಳ್ಳಬೇಕು. ಉಷ್ಣ, ಯಾವುದೇ ಒಂದು ವಿಭಜನೆ ಕ್ರಿಯೆ ನಡಿಬೇಕಂದ್ರೆ ಆ ಉಷ್ಣ ಒಳಗೊಂಡಿರುತ್ತದೆ. ಈ ಉಷ್ಣ ಒಳಗೊಂಡಿದ್ದರೆ ಅದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರ ಅಂತರೂಷ್ಣಕ ಎಂದು ಕರೆಯುತ್ತಾರೆ. ಏನಂತ ಕರೆಯುತ್ತಾರೆ? ಅಂತರೂಷ್ಣಕ ಕ್ರಿಯೆ ಎಂದು ಕರೆಯುತ್ತಾರೆ. ನೋಡಿ ಮಕ್ಕಳೇ, ಸಂಯೋಗ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಮಾಡಿದರೆ ಅದನ್ನ ಬಹಿರುಷ್ಣಕ ಕ್ರಿಯೆ ಎಂದು ಕರೆಯುತ್ತಾರೆ. ಅದೇ ವಿಭಜನೆ ಕ್ರಿಯೆಯಲ್ಲಿ ಉಷ್ಣ ಒಳಗೊಂಡಿದ್ದರೆ ಅಂದ್ರೆ ಉಷ್ಣ ಅಲ್ಲಿ ಪ್ರೆಸೆಂಟ್ ಇರ್ತದೆ, ಅಂದ್ರೆ ಒಳಗಡೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯನ್ನು ವಿಭಜನೆ ಮಾಡುವುದಕ್ಕೋಸ್ಕರ ಅಲ್ಲಿ ಏನಪ್ಪಾ ಅಂದ್ರೆ ಉಷ್ಣ ಒಳಗೊಂಡಿದ್ದರೆ ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಅಂತರೂಷ್ಣಕ ಕ್ರಿಯೆ ಎಂದು ಕರೆಯುತ್ತಾರೆ. ಇವಾಗ ಏನಪ್ಪಾ ಅಂದ್ರೆ ಅಂತರೂಷ್ಣಕ ಕ್ರಿಯೆ ಎಂದರೇನು ಅಂತನ್ನುವಂಥದ್ದು ನೇರವಾದಂತಹ ಡೆಫಿನೇಷನ್ ಅನ್ನ ನೋಡೋಣ. ನೋಡಿ, ಅಂತರೂಷ್ಣಕ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂದ್ರೆ ಶಕ್ತಿ ಹೀರಿಕೆಯಾಗುವ ಕ್ರಿಯೆಯನ್ನ ಅಂತರೂಷ್ಣಕ ಕ್ರಿಯೆ ಎಂದು ಕರೆಯುತ್ತಾರೆ. ಅದರಲ್ಲಿ ನಾನು ಸುಮಾರು ಎಕ್ಸಾಂಪಲ್ಸ್ ಅದಾವ, ಆಲ್ರೆಡಿ ಏನಪ್ಪಾ ಅಂದ್ರೆ ಎರಡು ನಿಮ್ಮ ಎದುರುಗಡೆ ಬರ್ದಿದ್ದೀನಿ. ಮೊದಲನೇ ನೋಡಿ, ಏನಪ್ಪಾ ಅಂತಂದ್ರೆ 2AgCl ಈಸ್ ಗಿವ್ಸ್ ರೈಸ್ ಟು 2Ag ಪ್ಲಸ್ Cl2 ಅಂತನ್ನುವಂಥದ್ದು. ಅಂದ್ರೆ ಬೆಳ್ಳಿಯ ಕ್ಲೋರೈಡು, ಬೆಳ್ಳಿ ಮತ್ತ ಕ್ಲೋರೈಡ್ ಅನ್ನ ಏನಪ್ಪಾ ಅಂತಂದ್ರೆ ಕ್ಲೋರಿನ್ ಅನ್ನ ಏನ್ ಮಾಡ್ತಾ ಇದೆ? ವಿಭಜಿಸ್ತಾ ಇದೆ. ಯಾವುದರ ಆಧಾರವಾಗಪ್ಪ ಅಂತಂದ್ರ ಸೂರ್ಯನ ಬೆಳಕಿನ ಒಂದು ಸಹಾಯದಿಂದ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರ ನಾವು ಬೆಳ್ಳಿಯ ಬ್ರೋಮೈಡ್ ಅನ್ನ ನೋಡಿದಾಗ, ಎರಡನೇ ಎಕ್ಸಾಂಪಲ್ ಅಲ್ಲಿ ಬೆಳ್ಳಿಯ ಬ್ರೋಮೈಡ್ ಸೂರ್ಯನ ಬೆಳಕಿನ ಶಾಖದ ಅಥವಾ ಉಷ್ಣದಿಂದ ಸಹಾಯದಿಂದ ಬೆಳ್ಳಿ ಮತ್ತ ಬ್ರೋಮೈಡ್ ಅನ್ನ ಏನಪ್ಪಾ ಅಂತಂದ್ರೆ ಇಲ್ಲಿ ವಿಭಜನೆ ಕ್ರಿಯೆ ಆಗ್ತಾ ಇದೆ. ಈ ವಿಭಜನೆ ಕ್ರಿಯೆ ಅಥವಾ ಈ ಅಂತರೂಷ್ಣಕ ಕ್ರಿಯೆಯನ್ನ ಈ ಎರಡೂ ಎಕ್ಸಾಂಪಲ್ಸ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂತಂದ್ರ ಛಾಯಾಗ್ರಹಣದಲ್ಲಿ. ಅಂದ್ರೆ ಛಾಯಾಗ್ರಹಣ ಅಂತಂದ್ರೆ ಫೋಟೋಗ್ರಾಫಿಯಲ್ಲಿ, ವಿಡಿಯೋಗ್ರಾಫಿಯಲ್ಲಿ ಅಲ್ಲಿ ಏನಪ್ಪಾ ಅಂತಂದ್ರ ಈ ಒಂದು ಅಂತರೂಷ್ಣಕ ಕ್ರಿಯೆಯಲ್ಲಿ ಬರುವಂತ ಈ ಎರಡು ಎಕ್ಸಾಂಪಲ್ಸ್ ಗಳನ್ನ ಯೂಸ್ ಮಾಡ್ತಾರೆ. ನೋಡಿ ಮಕ್ಕಳೇ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. ಅಂತರೂಷ್ಣಕ, ಬಹಿರೂಷ್ಣಕ ಅನ್ನುವಂಥದ್ದು. ಅಂತರ್, ನೀವೊಂದು ಸ್ವಲ್ಪ ಯಾರಿಗೆ ಹಿಂದಿ ಬರುತ್ತೆ ಅಂತ ಕಾಣಿಸುತ್ತೆ ನನಗೆ ನಿಮಗೆಲ್ಲರಿಗೂ. ಬಾಹೇರ್ ಉಷ್ಣ ಹೊರಗೆ ಹೋಯ್ತು, ಉಷ್ಣ ಹೊರಗಡೆ. ಬಾಹೇರ್ ಅರ್ಥವಾಯ್ತೆ? ಬಹಿರೂಷ್ಣಕ, ಬಾಹೇರ್. ಅಂತರ್ ಅಂತಂದ್ರೆ ಅಂದರ್, ಉಷ್ಣ ಒಳಗಡೆ ಬಂತು, ಉಷ್ಣ ಒಳಗಡೆ ಬಂತು. ನೋಡಿ ಎಷ್ಟು ಸಿಂಪಲ್ ಆಗಿದೆ ನೋಡಿ. ಬಹಿರೂಷ್ಣಕ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನಪ್ಪಾ ಅಂತಂದ್ರೆ ಉಷ್ಣ ಹೊರ ಹಾಕುವಂತಹ ಪ್ರಕ್ರಿಯೆ ನಡೀತಿದೆ. ಬಾಹೇರ್, ಇದು ಬಹಿರೂಷ್ಣಕ ಕ್ರಿಯೆ. ಅಂತರೂಷ್ಣಕ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಉಷ್ಣವನ್ನ ಒಳಗಡೆ ತಗೊಳ್ತದೆ ಅಥವಾ ಉಷ್ಣವನ್ನ ಹೀರಿಕೆ ಆಗ್ತದೆ. ಅದಕ್ಕ ಅಂದರ್ ಅಥವಾ ಅಂತರೂಷ್ಣಕ. ಈ ರೀತಿಯಾದಂತ ನಾವೇನಪ್ಪಾ ಅಂತಂದ್ರ ಸ್ಮಾರ್ಟ್ ಸ್ಟಡಿಯನ್ನ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಾದಂತಹ SSLC ಬೋರ್ಡ್ ಎಕ್ಸಾಮ್ ನಲ್ಲಿ ಯಾವುದೇ ಪ್ರಶ್ನೆಗಳು ಕೇಳಿ ಉತ್ತರ ಏನಪ್ಪಾ ಅಂತಂದ್ರೆ ನಿಮಗೆ ಕೊಡ್ತೀರಾ. ಅಷ್ಟೇ ಏಕೆ, ನಿಮಗೆ ಇವಾಗ ತಾನೇ ನೋಡಿ ಎಷ್ಟು ಈಸಿಯಾಗಿ ಏನಪ್ಪಾ ಅಂದ್ರೆ ಫಾರ್ಮುಲಾ ಪ್ರಕಾರವಾಗಿ ಹೇಳಿದ್ದೆ. A plus B is gives rise to AB. AB is gives rise to A plus B ಅಂತನ್ನುವಂತ ಸಿಂಪಲ್ ಆಗಿದೆ. A ಮತ್ತು B ಎರಡು ಪ್ರತಿವರ್ತಕಗಳು ಸೇರಿ ಒಂದು ಹೊಸ ಉತ್ಪನ್ನ ಆಯ್ತಾ? ಅದನ್ನ ಏನಂತ ಕರೀತಾರ? ಸಂಯೋಗ ಕ್ರಿಯೆ. ಕರೆಕ್ಟಾ? ಅದೇ ರೀತಿಯಾಗಿ
ಪ್ರತಿವರ್ತಕದಲ್ಲಿರುವಂತಹ ವಸ್ತು ಅಥವಾ ರಾಸಾಯನಿಕ ಯಾವುದೇ ವಸ್ತು ಇರಬಹುದು, ಆ ವಸ್ತು ಏನಪ್ಪಾ ಅಂದ್ರೆ ಸರಳ ಉತ್ಪನ್ನಗಳ ವಿಭಜನೆ ಮಾಡ್ತಾ ಅಂತ ತಿಳ್ಕೊಳ್ಳಿ. ಅದಕ್ಕೆ ಏನಂತ ಕರೀತಾರ? ವಿಭಜನೆ ಕ್ರಿಯೆ ಅಂತ ಕರೀತಾರೆ. A+B ಅನ್ನ ಏನಂತ ಕರೀತಾರೆ? ಸಂಯೋಗ ಕ್ರಿಯೆ ಅಂತ ಕರೆದ್ರೆ, ಅದೇ ರೀತಿಯಾಗಿ AB ಅನ್ನ ಈಸ್ ಗಿವ್ಸ್ ರೈಸ್ ಟು A+B ಅನ್ನ ಏನಂತ ಕರೀತಾರೆ? ವಿಭಜನೆ ಕ್ರಿಯೆ ಅಂತ ಕರೀತಾರೆ. ಈ ನಾ ಹೇಳಿರುವಂತಹ ಈ ಕೆಲವೊಂದು ಟ್ರಿಕ್ಸ್ಗಳು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ 10ನೇ ತರಗತಿಯಲ್ಲಿ ಯೂಸ್ ಆಗುತ್ತವೆ ಅಂತಂದು ನಾನು ಭಾವಿಸಿರ್ತೇನೆ. ನೋಡಿ ಮಕ್ಕಳೇ, ಸಂಯೋಗ ಕ್ರಿಯೆ ಅಂದ್ರೇನು ಗೊತ್ತಾಯ್ತು, ಬಹಿರುಷ್ಣಕ ಕ್ರಿಯೆ ಅಂದ್ರೆ ಗೊತ್ತಾಯ್ತು, ಅಂತರುಷ್ಣಕ ಕ್ರಿಯೆ ಅಂದ್ರೆ ಗೊತ್ತಾಯ್ತು, ವಿಭಜನೆ ಕ್ರಿಯೆ ಅಂದ್ರೆ ಗೊತ್ತಾಯ್ತು. ಇವಾಗ ಮೂರನೇ ರಾಸಾಯನಿಕ ವಿಧವಾದಂತಹ ಯಾವುದಪ್ಪ ಅಂದ್ರೆ ಸ್ಥಾನ ಪಲ್ಲಟ ಕ್ರಿಯೆಯನ್ನ ನಾವು ನೋಡೋಣ. ಸ್ಥಾನ ಪಲ್ಲಟ ಕ್ರಿಯೆಯನ್ನ ನೋಡೋಣ. ಅಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಈ ಸ್ಥಾನ ಪಲ್ಲಟ ಕ್ರಿಯೆ ಏನ್ ಮಾಡ್ತಾವಪ್ಪ ಅಂದ್ರೆ ಅಯಾನುಗಳ ಜೊತೆಗೆ ಅಥವಾ ಕ್ರಿಯಾಶೀಲ ಸರಣಿಯ ಆಧಾರದ ಮೇಲೆ ಏನಪ್ಪಾ ಅಂತಂದ್ರೆ ಸ್ಥಾನ ಪಲ್ಲಟವನ್ನ ಮಾಡುತ್ತೆ. ಕ್ರಿಯಾಶೀಲ ಸರಣಿ ಅಂದ್ರೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 2 ಪೆನ್ಗಳಿವೆ, ಇಲ್ಲಿ ಸಿಂಗಲ್ ಅಂತ ಒಂದು ಪೆನ್ ಇದೆ. ಓಕೆನಾ? ಈ ರೆಡ್ ಪೆನ್ ಅನ್ನುವಂಥದ್ದು ಸ್ಟ್ರಾಂಗ್ ಇರೋದು, ಈ ಬ್ಲ್ಯಾಕ್ ಪೆನ್ ಅನ್ನುವಂಥದ್ದು ವೀಕ್ ಇರೋದು. ಈ ಬ್ಲೂ ಏನ್ ಪೆನ್ ಇದೆ ನೋಡಿ, ಇದು ಏನಪ್ಪಾ ಅಂದ್ರೆ ನ್ಯೂಟ್ರಲ್, ಅಂದ್ರೆ ಯಾವುದೇ ರೀತಿಯಾದಂಥ ಕೆಲಸ ಇಲ್ಲ. ಸ್ಟ್ರಾಂಗ್ ಇರುವಂಥದ್ದು ಏನ್ ಮಾಡ್ತದಪ್ಪ ಅಂತಂದ್ರೆ ನ್ಯೂಟ್ರಲ್ ಆಗಿರೋದನ್ನ ತೆಗೆದುಕೊಳ್ತದೆ ಅಷ್ಟೇ. ಈಗೇನಪ್ಪ ಅಂದ್ರೆ ಸಿಂಗಲ್ ಆಗಿ ಉಳ್ಕೊಂಡ್ಬಿಡುತ್ತೆ. ಸ್ಥಾನದಲ್ಲಿ ಬದಲಾವಣೆ ಆಗುತ್ತೆ ನೋಡಿ. ಇಲ್ಲಿದೆನಾ ರೆಡ್ ಪೆನ್, ಇಲ್ಲಿದೆನಾ ಇದೇನಾ, ಇಲ್ಲಿ ಬ್ಲೂ ಪೆನ್ ಇದೆ, ಇಲ್ಲಿ ಏನಪ್ಪಾ ಅಂದ್ರೆ ಬ್ಲ್ಯಾಕ್ ಪೆನ್ ಇದೆ. ಈ ಬ್ಲೂ ಪೆನ್ ಏನಪ್ಪಾ ಅಂತಂದ್ರ ಸ್ಥಾನದಲ್ಲಿ ಬದಲಾವಣೆ ಮಾಡಿಕೊಂಡು ರೆಡ್ ಹತ್ರ ಹೋಯಿತು, ಬ್ಲ್ಯಾಕ್ ಪೆನ್ ಸಿಂಗಲ್ ಆಗಿ ಹೋಯಿತು. ಇದು ಏನಪ್ಪಾ ಅಂದ್ರೆ ಸ್ಥಾನ ಪಲ್ಲಟ ಕ್ರಿಯೆ. ಇಲ್ಲಿ ಯಾವ ರೀತಿಯಾಗಿ ಆಗ್ತದಪ್ಪ ಅಂದ್ರೆ ಕ್ರಿಯಾಶೀಲತಾ ಆಧಾರದ ಮೇಲೆ ಆಗ್ತದೆ. ಅಂದ್ರೆ ಧಾತುಗಳ ಕ್ರಿಯಾಶೀಲತಾ ಸರಣಿಯ ಆಧಾರದ ಮೇಲೆ ಆಗುತ್ತದೆ. ಅಂದ್ರೆ ಅವುಗಳ ಒಂದು ಯೋಗ್ಯತೆಗೆ ತಕ್ಕಂತೆ ಅದರ ಒಂದು ಡೆಫಿನೇಷನ್ ಅನ್ನ ನೋಡೋಣ. ನೋಡಿ, ಸ್ಥಾನ ಪಲ್ಲಟ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂತಂದ್ರ, ಪ್ರತಿವರ್ತಕದಲ್ಲಿನ ಒಂದು ಧಾತು ಇನ್ನೊಂದು ಧಾತುವಿನ ಸ್ಥಾನವನ್ನ ಪಲ್ಲಟಗೊಳಿಸುವುದು. ನೋಡಿ, ನಾ ಇವತ್ತಾನೆ ಪೆನ್ಗಳನ್ನ ತೋರಿಸ್ದಲ್ಲ, ಅದೇ ರೀತಿಯಾಗಿ ನೋಡಿ, ಅದೇ ರೀತಿಯಾಗಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. Fe ಕೆಂಪು ಬಣ್ಣದ ಪೆನ್ನು ಏನಪ್ಪಾ ಅಂದ್ರೆ ಸ್ಟ್ರಾಂಗ್ ಆಗಿದೆ, ಅದು ಅಲ್ಲೇ ಇರುತ್ತೆ. Cu ಬಣ್ಣದ್ದು ಸ್ವಲ್ಪ ವೀಕ್ ಆಗಿರುತ್ತೆ. ಓಕೆನಾ? ಮತ್ತೆ SO4 ಬಣ್ಣದ ಏನಪ್ಪಾ ಅಂತಂದ್ರೆ ವೀಕ್ ಅಂದ್ರೆ ನ್ಯೂಟ್ರಲ್ ಆಗಿರುತ್ತೆ. ನ್ಯೂಟ್ರಲ್ ಆಗಿರೋದೇನಪ್ಪಾ ಅಂತಂದ್ರೆ ಯಾವತ್ತು ಎಲ್ಲ ಹೋಗಿರುತ್ತೆ? ಸ್ಟ್ರಾಂಗ್ ಹತ್ರ ಹೋಗಿರುತ್ತೆ. ನ್ಯೂಟ್ರಲ್ ಆಗಿರೋದು ಸ್ಟ್ರಾಂಗ್ ಹತ್ರ ಹೋಗಿರುತ್ತೆ. ಅಂಡ್ ಕಾಮನ್ ಆಗಿ ಏನಪ್ಪಾ ಅಂತಂದ್ರೆ ಇದು ಆಗಿರೋದು ಸುಮ್ಮನೆ ಸಪರೇಟ್ ಮಾಡಿರೋದು ಯಾವುದಪ್ಪ ಅಂತಂದ್ರೆ Cu ಅಂತನ್ನುವಂಥದ್ದು. ಇಲ್ಲಿ ಬನ್ನಿ ನೋಡಿ ಮಕ್ಕಳೇ, ಇದೊಂದು ಎಕ್ಸಾಂಪಲ್ ಅನ್ನ ಕೊಟ್ಟೆ. ಸರ್, ಇಲ್ಲೂ ಸಹ ಏನಾದರೂ ಫಾರ್ಮುಲಾ ಇದೆಯಾ ಅಥವಾ ನೀವು ಯಾವುದಾದ್ರು ನೋಡಿದ್ರೆ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ನಾನು ಒಂದು ಇದಕ್ಕೂ ಸಹ ಸಿಂಪಲ್ ಆದಂತಹ ಫಾರ್ಮುಲಾ ನೋಡಿ. ಒಂದು ಧಾತುವಿನ ಕೆಳಗಡೆ ನಾ E ಅಂತ ಬಂದೆ, ಮತ್ತೊಂದು ಧಾತುವಿನ ಕೆಳಗಡೆ B ಅಂತ ಬಂದೆ, ಮತ್ತೊಂದು ಧಾತುವಿನ ಕೆಳಗಡೆ C ಅಂತ ಬಂದೆ. A ಅನ್ನುವಂಥದ್ದು C ಜೊತೆ ಹೋಗಿ ಕೂಡುತ್ತದೆ ಅಥವಾ C ಅನ್ನುವಂಥದ್ದು A ಜೊತೆ ಕೂಡುತ್ತೆ. ಯಾವ ರೀತಿಯಾಗಿ ಹೋಗ್ಬೇಕಾದ್ರೆ ನೀವು ತಗೊಳ್ಬಹುದು. ಓಕೆನಾ? A ಅನ್ನುವಂಥದ್ದು C ಜೊತೆ ಕುಂತು ಬಿಟ್ಟಿತ್ತು, B ಅನ್ನುವಂಥದ್ದು ಸಿಂಗಲ್ ಆಯಿತು ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರ ನಾವು ಇನ್ನೊಂದು ರೀತಿಯಾದಂತಹ ಡೆಫಿನೇಷನ್ ಅನ್ನ ಸಹ ಹೇಳ್ಬೋದು. ಅತ್ಯಂತ ಹೆಚ್ಚು ಕ್ರಿಯಾಶೀಲ ಧಾತು ಏನಪ್ಪಾ ಅಂತಂದ್ರೆ ಕಡಿಮೆ ಕ್ರಿಯಾಶೀಲ ಧಾತುವಿನೊಂದಿಗೆ ಸ್ಥಾನದಲ್ಲಾಗುವಂತಹ ಬದಲಾವಣೆಯನ್ನ ಏನಂತ ಕರೀತಾರೆ? ಸ್ಥಾನ ಪಲ್ಲಟ ಕ್ರಿಯೆ ಎಂದು ಕರೆಯುತ್ತೀರಿ. ಇದನ್ನ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಏನಪ್ಪಾ ಅಂತಂದ್ರ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಧಾತುವು ಕಡಿಮೆ ಕ್ರಿಯಾಶೀಲ ಧಾತುವಿನೊಂದಿಗೆ ಅಥವಾ ಕಡಿಮೆ ಕ್ರಿಯಾಶೀಲ ಧಾತುವು ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಧಾತುವಿನೊಂದಿಗೆ ಏನಪ್ಪಾ ಅಂದ್ರೆ ಸ್ಥಾನದಲ್ಲಾಗುವಂತಹ ಬದಲಾವಣೆಯನ್ನ ಏನಂತ ಕರೀತೀರಪ್ಪ ಅಂತಂದ್ರ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತೀರಿ. ಎಕ್ಸಾಂಪಲ್, Fe+CuSO4 gives rise to FeSO4+Cu ಅಂದ್ರೆ ಕಬ್ಬಿಣವು ಏನಪ್ಪಾ ಅಂದ್ರೆ ಸತುವಿನ ಸಲ್ಫೇಟ್ ನೊಂದಿಗೆ ವರ್ತಿಸಿದಾಗ ಏನಪ್ಪಾ ಅಂದ್ರೆ ಕಬ್ಬಿಣದ ಸಲ್ಫೇಟ್ ಮತ್ತು ಸತು ಏನಪ್ಪಾ ಅಂತಂದ್ರೆ ಸಪ್ರೇಟ್ ಆಗುತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ ಒಂದು ಬೆಸ್ಟ್ ಫಾರ್ಮುಲಾ ಏನಿದೆಯಪ್ಪ ಅಂತಂದ್ರೆ A+BC = ಅಥವಾ gives rise to AC+B ಅಂತನ್ನುವಂಥದ್ದು ಮಕ್ಕಳೇ. ಇದು ಸ್ಥಾನ ಪಲ್ಲಟಕ್ಕೆ ಒಂದು ಉದಾಹರಣೆ ಮತ್ತು ಅದಕ್ಕೂ ಕೊಟ್ಟಿರುವಂತ ನಾನು ಫಾರ್ಮುಲಾ. ಇನ್ನು ನೆಕ್ಸ್ಟ್ ಬರುವಂತಹ ರಾಸಾಯನಿಕ ವಿಧ ಯಾವುದಪ್ಪ ಅಂತಂದ್ರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅಯಾನುಗಳ ನಡುವಿನ ಒಡನಾಟವನ್ನ
ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅಯಾನುಗಳ ನಡುವಿನ ಒಡನಾಟವನ್ನ ಏನೆಂದು ಕರೀತಾರಪ್ಪ ಅಂತಂದ್ರ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಂದು ಕರೀತಾನೆ. ಅದರ ಒಂದು ನೇರವಾದಂತಹ ಡೆಫಿನೇಷನ್ ಅನ್ನ ನೋಡೋಣ. ನೋಡಿ ಮಕ್ಕಳೇ, ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವಿನ ಅಯಾನುಗಳ ಒಡನಾಟವನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ ನೋಡಿ. ಪ್ರತಿವರ್ತಕಗಳಂತಂದ್ರೆ ಇಷ್ಟೇ, ಇಷ್ಟರಲ್ಲಿ ನೋಡ್ಕೋಬೇಕು. ಪ್ರತಿವರ್ತಕಗಳು ಬಾಣದ ಗುರುತಿನ ಹಿಂಭಾಗದಲ್ಲಿರುವುದು ಈ ಪ್ರತಿವರ್ತಕಗಳ ಅಯಾನುಗಳ ಒಡನಾಟ ಅಂತಂದ್ರೆ ಏನಪ್ಪಾ ಅಂತಂದ್ರೆ Na2 ಅನ್ನುವಂಥದ್ದು Cl2 ಜೊತೆಗೆ ವರ್ತಿಸುವುದು, Ba ಅಂತ ಅನ್ನುವಂಥದ್ದು SO4 ಜೊತೆಗೆ ವರ್ತಿಸುವುದು. ಈ ಒಂದು ಅಯಾನುಗಳ ಒಡನಾಟವು ಪ್ರತಿವರ್ತಕದಲ್ಲಿ ಆಗುವುದನ್ನ ಏನಂತ ಕರೆದಾನಪ್ಪ ಅಂತಂದ್ರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತಾನೆ. ಅಂದ್ರೆ ಸೋಡಿಯಂ ಸಲ್ಫೈಡ್ ಮತ್ತೆ ಬೇರಿಯಂ ಕ್ಲೋರೈಡ್ಗಳ ನಡುವಿನ ವರ್ತನೆಯಿಂದ ಬೇರಿಯಂ ಸಲ್ಫೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಅನ್ನ ಸಿಗ್ತಿರುತ್ತೆ ನೋಡಿ. ಈ ಒಂದು ರಾಸಾಯನಿಕ ಕ್ರಿಯೆಯ ಒಂದು ಉದಾಹರಣೆ ಎದಕ್ಕಾಗಿದೆಯಪ್ಪ ಅಂದ್ರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿದೆ. ಇದಕ್ಕೂ ಸಹ ಏನಪ್ಪಾ ಅಂತಂದ್ರೆ ಒಂದು ಸೂತ್ರವನ್ನ ಮಾಡಿಟ್ಟಿದ್ದೀನಿ, ಸೇಮ್ ಆಸ್ ಇಟ್ ಈಸ್ ಅದೇ ರೀತಿಯಾಗಿ. ಇವಾಗ AB plus CD is gives rise to AD plus CB ಅಂತ ಅನ್ನುವಂಥದ್ದು. ಈ ಈ ದ್ವಿಸ್ಥಾನ ಪಲ್ಲಟದ ಸೂತ್ರವು ಸಹ ನಿಮಗೆ ನೆನಪಿರ್ತದೆ. ಸೂತ್ರ ಯಾಕೆ ಸೂತ್ರ ಅಂತ ಇದ್ದೀನಿ ಅಂತಂದ್ರೆ ಗಣಿತದಲ್ಲಿ ಯಾವ ರೀತಿಯಾದಂತಹ ಸೂತ್ರಗಳ ಇದ್ರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರೋಡ್ರಿ. ಹಾಗೆ ಪ್ರಶ್ನೆಯನ್ನ SLC ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳ್ತಾನಪ್ಪ ಅಂತಂದ್ರೆ ನೋಡಿ, ಒಂದು ರಾಸಾಯನಿಕ ಪದಗಳ ರೂಪದಲ್ಲಿರುವಂತಹ ರಾಸಾಯನಿಕ ಕ್ರಿಯೆಯ ಒಂದು ಏನಪ್ಪಾ ಅಂತಂದ್ರೆ ವಿಧವನ್ನ ಕೊಟ್ಟುಬಿಡ್ತಾನೆ. ಯಾವುದೇ ಆಗಿರ್ಬೋದು, ಯಾವುದೇ ಒಂದು ಪದಗಳ ರೂಪದಲ್ಲಿ ಕೊಟ್ಟಿರ್ತಾನೆ. ಆ ಪದಗಳ ರೂಪಗಳನ್ನ ಏನಪ್ಪಾ ಅಂದ್ರೆ ಸಮೀಕರಣದ ರೂಪದಲ್ಲಿ ಬರೆದು ಆ ಯಾವ ಒಂದು ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತನ್ನುವಂಥದ್ದು ಬರೀಬೇಕು. ಆ ಯಾವ ಒಂದು ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತನ್ನುವಂಥದ್ದು ಯಾವ ರೀತಿಯಾಗಿ ತಿಳಿಬಹುದು. ಸಾಮಾನ್ಯವಾಗಿ ನಿಮಗೆ ಡೆಫಿನೇಷನ್ಸ್ಗಳು ನೆನಪಿರಲಿಲ್ಲ ಅಂತಂದ್ರೆ ಈ ಒಂದು ಫಾರ್ಮುಲಾಗಳ ಆಧಾರದ ಮೇಲೆ ತಿಳ್ಕೋಬಹುದು ಮಕ್ಕಳೇ. ಅದಕ್ಕೋಸ್ಕರ ನಾನು ಅವುಗಳನ್ನು ಒತ್ತು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ 4 ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿಯೊಂದನ್ನು ನೀವು ಗಮನಿಸಿರಬೇಕು. ಪ್ರತಿಯೊಂದು ರಾಸಾಯನಿಕ ಸಮೀಕರಣಗಳು ಸರಿದೂಗಿಸಲಾಗಿದೆ. ಪ್ರತಿಯೊಂದು ರಾಸಾಯನಿಕ ಸಮೀಕರಣಗಳ ಪರಮಾಣು ರಾಶಿ ಸಂಖ್ಯೆಗಳು ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳಲ್ಲಿ ಏನಪ್ಪಾ ಅಂತಂದ್ರೆ ಸಮನಾಗಿರುತ್ತದೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಭೌತಿಕ ಸ್ಥಿತಿಗಳನ್ನು ಸಹ ಬರೆದಿದ್ದೀನಿ. ಇದು ನೀವು ಕಲಿಬೇಕಾಗಿರುವಂಥ ಅಂಶ. ಚಿಕ್ಕ ಚಿಕ್ಕ ಅಂಶಗಳಿದ್ರೂ ಸಹ ಏನಪ್ಪಾ ಅಂದ್ರೆ ನೀವು ಕಲಿಬೇಕಾಗುತ್ತೆ ಮಕ್ಕಳೇ. ನಿಮಗೆ ಅಂಕಗಳು ಬೇಕಾಗಿರುತ್ತದೆ. ಓಕೆನಾ? ಬನ್ನಿ ಮಕ್ಕಳೇ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಒಂದು ಪ್ರಶ್ನೆ ಅವಾಗ ಕೇಳಿರುವಂತಹ ಪ್ರಶ್ನೆ, ಇದರ ನಂತರ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ನಿಮ್ಮ ಪುಸ್ತಕದಲ್ಲಿ ನೋಡಿರ್ಬೋದು. ಪ್ರಕ್ಷೇಪಣ ಎಂದರೇನು ಅಂತನ್ನುವಂಥ ಸಿಂಪಲ್ ಆಗಿದೆ. ಪ್ರಕ್ಷೇಪಣ ಅಂತಂದ್ರೆ ಪ್ರಕ್ಷೇಪವನ್ನು ಉಂಟು ಮಾಡುವಂತ ಪ್ರಕ್ರಿಯೆನ ಪ್ರಕ್ಷೇಪಣ ಅಂತಂದು ಕರೀತಾನೆ. ಇದು ಎಷ್ಟು ಈಸಿ ಆಗಿದೆ ನೋಡಿ. ಆದರೆ ಇಲ್ಲಿ ತನಕ ಎಕ್ಸಾಮ್ ನಲ್ಲಿ ಕೇಳಿಲ್ಲ, ಅಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ಕೇಳಿರುವಂತ ಅತ್ಯಂತ ಹೆಚ್ಚಿನ ಪ್ರಮಾಣದ ಪ್ರಶ್ನೆ ಆಗಿರುತ್ತದೆ. ಇದನ್ನು ಸಹ ಏನಪ್ಪಾ ಅಂದ್ರೆ ಗಮನ ಹರಿಸಬೇಕು. ಇನ್ನು ತದನಂತರ ಕೊನೆಯ ವಿಧವಾದಂಥದ್ದು ಯಾವುದಪ್ಪ ಅಂದ್ರೆ ಉತ್ಕರ್ಷಣ ಮತ್ತು ಅಪಕರ್ಷಣ. ಉತ್ಕರ್ಷಣ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುವ ಒಂದು ಪ್ರಕ್ರಿಯೆ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನ್ ಅನ್ನ ಹೊರ ಹಾಕುವಂತ ಕ್ರಿಯೆ ಆಗಿರ್ತದೆ. ಯಾವುದೇ ಒಂದು ಅದನ್ನ ಉತ್ಕರ್ಷಣ ಕ್ರಿಯೆ ಅಂತ ಕರೀತಾನೆ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನ್ ಒಳಗೊಂಡಿದ್ದರೆ ಅದನ್ನ ಅಪಕರ್ಷಣ ಅಂತ ಕರೀತಾರೆ. ನಾವು ಉಲ್ಟನೂ ಸಹ ಬೇರೆ ರೀತಿಯಾಗೂ ಸಹ ಹೇಳ್ಬೋದು. ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಒಳಗೊಂಡಿದ್ದರೆ ಅದನ್ನ ಉತ್ಕರ್ಷಣ ಕ್ರಿಯೆ ಅಂತ ಕರೀತಾನೆ. ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಅಪ್ಪ ಅಂದ್ರೆ ಹೊರಗಡೆ ಇದ್ರೆ ಅಥವಾ ಹೊರಗಡೆ ಬಿಟ್ಟು ಕೊಟ್ಟರೆ ಇದಕ್ಕೆ ಏನಂತ ಕರೀತಾನಪ್ಪ ಅಂದ್ರೆ ಅಪಕರ್ಷಣ ಅಂತಂದು ಕರೀತಾನೆ. ಇದನ್ನು ಸಹ ಏನಪ್ಪಾ ಅಂದ್ರೆ ನಮಗೆ ನೆನಪಿರ್ಬೇಕು. ಆ ಒಂದು ನೇರವಾಗಿ ಅದರ ಒಂದು ಡೆಫಿನೇಷನ್ ಅನ್ನ ನೋಡೋಣ. ನೋಡಿ ಮಕ್ಕಳೇ, ನಿಮಗೋಸ್ಕರ ಏನಪ್ಪಾ ಅಂತಂದ್ರೆ ಇಲ್ಲಿ ವ್ಯತ್ಯಾಸದ ರೂಪದಲ್ಲಿ ಏನಪ್ಪಾ ಅಂದ್ರೆ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳನ್ನ ಬರ್ದಿದ್ದೀನಿ. ಉತ್ಕರ್ಷಣ ಕ್ರಿಯೆ ನೋಡ್ರಿ, ಆಕ್ಸಿಜನ್ ಅನ್ನ ಪಡೆದುಕೊಂಡರೆ ಅಪಕರ್ಷಣ ಏನ್ ಮಾಡ್ತದಪ್ಪ ಅಂದ್ರೆ ಆಕ್ಸಿಜನ್ ಪಡೆದುಕೊಳ್ಳುವುದಿಲ್ಲ. ಅದೇ ರೀತಿಯಾಗಿ ಉತ್ಕರ್ಷಣ ಕ್ರಿಯೆಯಲ್ಲಿ ಹೈಡ್ರೋಜನ್ ಕಳೆದುಕೊಂಡರೆ ಅಪಕರ್ಷಣದಲ್ಲಿ ಏನಾಗ್ತದಪ್ಪ ಅಂದ್ರೆ ಪಡೆದುಕೊಳ್ಳುತ್ತದೆ. ಉತ್ಕರ್ಷಣದಲ್ಲಿ ಎಲೆಕ್ಟ್ರಾನ್ಗಳನ್ನ ಕಳೆದುಕೊಂಡರೆ ಅಪಕರ್ಷಣದಲ್ಲಿ ಎಲೆಕ್ಟ್ರಾನ್ಗಳನ್ನ ಏನ್ ಮಾಡ್ತದಪ್ಪ ಅಂತಂದ್ರ ಪಡೆದುಕೊಳ್ಳುತ್ತವೆ. ಈ ರೀತಿಯಾದಂಥ 3 ಎಲ್ಲವೂ ಅದರ ಡೆಫಿನೇಷನ್ಸ್ಗಳೇ.
ಯಾವುದು ಬರೆದ್ರು ಏನಪ್ಪಾ ಅಂದ್ರೆ ಸರಿಯಾಗಿರುತ್ತೆ. ಅದೇ ರೀತಿಯಾಗಿ ಉತ್ಕರ್ಷಣಕ್ಕೆ ಒಂದು ಉದಾಹರಣೆ ತಾಮ್ರ ಪ್ಲಸ್ ಆಕ್ಸಿಜನ್ ಏನಪ್ಪಾ ಅಂದ್ರೆ ತಾಮ್ರದ ಆಕ್ಸೈಡ್ ಆಗುತ್ತದೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಅಪಕರ್ಷಣಕ್ಕೆ ಉದಾಹರಣೆ ಸೋಡಿಯಂ ಪ್ಲಸ್ ಹೈಡ್ರೋಜನ್ ಇಸ್ ಗಿವ್ಸ್ ರೈಸ್ ಟು ಸೋಡಿಯಂ ಹೈಡ್ರೇಟ್ ಅನ್ನುವಂಥದ್ದು. ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಅದೇ ರೀತಿಯಾಗಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳನ್ನ ಏನಂತ ಕರೀತಾನಪ್ಪ ಅಂತಂದ್ರೆ ರೆಡಾಕ್ಸ್ ರಿಯಾಕ್ಷನ್ ಅಥವಾ ರೆಡಾಕ್ಸ್ ಕ್ರಿಯೆ ಅಂತಂದು ಕರೀತಾನ. ಅದೇ ರೀತಿಯಾಗಿ ಈ 4+ ಇದು ಉತ್ಕರ್ಷಣ ಮತ್ತು ಅಪಕರ್ಷಣ ವಿಧಾನಗಳನ್ನ ಸೇರಿಸಿಕೊಂಡು ರಾಸಾಯನಿಕ ಕ್ರಿಯೆಯ 5 ವಿಧಗಳನ್ನ ಏನಪ್ಪಾ ಅಂತಂದ್ರೆ ಈ ಅಧ್ಯಾಯ 1ರಲ್ಲಿ ನಾವು ನೋಡಿದ್ವಿ. ಅದಾಗಿದ ಮೇಲೆ ರಾಸಾಯನಿಕ ಕ್ರಿಯೆಯ ವಿಧಗಳನ್ನ ನಾವು ನೋಡಿದ್ವಲ್ಲ, ಈ ರಾಸಾಯನಿಕ ಕ್ರಿಯೆಯ ವಿಧಗಳನ್ನ ಮತ್ತೊಂದು ಸರ್ತಿ ನಾವು ಮೆಲಕನ್ನ ಹಾಕೋಣ ಸಿಂಪ್ಲಿ 1 ಮಿನಿಟ್ ನಲ್ಲಿ. ನೋಡಿ ಮಕ್ಕಳೇ, ಕೊಟ್ಟಿರುವಂತಹ 5 ವಿಧಗಳನ್ನ 1 ನಿಮಿಷದಲ್ಲಿ ನೋಡೋಣ. ಮೊದಲನೇದಾದಂತಹ ಸಂಯೋಗ ಕ್ರಿಯೆ. 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಸರಳ ಉತ್ಪನ್ನಗಳಾಗುವುದು, ಇದು ಸಂಯೋಗ ಕ್ರಿಯೆ. ಎರಡನೆಯದು ಸರಳ ಪ್ರತಿವರ್ತಕಗಳು ಸರಳ ವಿಭಜನೆಯಾಗುವಂತಹ ಪ್ರಕ್ರಿಯೆ ಅಥವಾ ಕ್ರಿಯೆಗೆ ಏನಂತ ಕರೀತಾರೆ? ವಿಭಜನೆ ಕ್ರಿಯೆ ಅಂತಂದು ಕರೀತಾರೆ. ಯಾವ ಒಂದು ಕ್ರಿಯೆಯಲ್ಲಿ ಅಥವಾ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೊರಗಡೆ ಹಾಕಿದರೆ ಅದಕ್ಕೆ ಬಹಿರುಷ್ಣಕ ಕ್ರಿಯೆ ಎಂದು ಕರೆಯುತ್ತಾರೆ. ಯಾವ ಒಂದು ಕ್ರಿಯೆಯಲ್ಲಿ ಉಷ್ಣ ಒಳಗೊಂಡಿದ್ದರೆ ಅದನ್ನ ಏನಂತ ಕರೀತಾರಪ್ಪ ಅಂತಂದ್ರ ಅಂತರುಷ್ಣಕ ಕ್ರಿಯೆ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ 3ನೇ ಸ್ಥಾನಪಲ್ಲಟ ಕ್ರಿಯೆ. ಏನಪ್ಪಾ ಅಂತಂದ್ರ ಸ್ಥಾನಪಲ್ಲಟ ಕ್ರಿಯೆ ಅಂತಂದ್ರೆ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಧಾತುವು ಕಡಿಮೆ ಕ್ರಿಯಾಶೀಲ ಧಾತುವಿನೊಂದಿಗೆ ಅಥವಾ ಅತ್ಯಂತ ಕಡಿಮೆ ಕ್ರಿಯಾಶೀಲ ಧಾತುವು ಅತ್ಯಂತ ಹೆಚ್ಚು ಕ್ರಿಯಾಶೀಲ ಧಾತುವಿನೊಂದಿಗೆ ಸ್ಥಾನದಲ್ಲಾಗುವಂತಹ ಬದಲಾವಣೆಯನ್ನ ಏನಂತ ಕರೀತಾರಪ್ಪ ಅಂತಂದ್ರ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಅದೇ ರೀತಿಯಾಗಿ ಕೊನೆಯದಾದಂತಹ ಆಕ್ಷನ್ ಯಾವುದಪ್ಪ ಅಂದ್ರೆ ದ್ವಿಸ್ಥಾನಪಲ್ಲಟ ಕ್ರಿಯೆ. ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತಂದ್ರೆ ಪ್ರತಿವರ್ತಕದಲ್ಲಿರುವಂತಹ ಅಯಾನುಗಳ ಒಡನಾಟವನ್ನ ಏನಂತ ಕರೀತಾನಪ್ಪ ಅಂತಂದ್ರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತಾನೆ. ಈ ರೀತಿಯಾದಂತಹ ನೀವೇನಪ್ಪಾ ಅಂತಂದ್ರ ಫಾರ್ಮುಲಾಗಳನ್ನ ಹೇಳಿದ್ದೆ, ಫಾರ್ಮುಲಾಗಳನ್ನ ಹಾಕೊಂಡ್ರೆ ಎಷ್ಟು ನೀಟಾಗಿ ಏನಪ್ಪಾ ಅಂದ್ರೆ ಎಷ್ಟು ಈಸಿಯಾಗಿ ನೀವೇನಪ್ಪಾ ಅಂದ್ರೆ ಡೆಫಿನೇಷನ್ಸ್ ಗಳನ್ನ ಹೇಳ್ತೀರಿ ಮಕ್ಕಳೇ. ಅದೇ ರೀತಿಯಾಗಿ ಉತ್ಕರ್ಷಣ ಅಂತಂದ್ರೆ ನಿಮ್ಗೆ ಎಷ್ಟೋ ಡೆಫಿನೇಷನ್ಸ್ ಗಳನ್ನ ಕೊಟ್ಟೆ, ಅಪಕರ್ಷಣ ಅಂತಂದ್ರೆ ಎಷ್ಟೋ ಡೆಫಿನೇಷನ್ಸ್ ಗಳನ್ನ ಕೊಟ್ಟೆ. ಅದರಲ್ಲಿ ಏನಪ್ಪಾ ಅಂದ್ರೆ ಉತ್ಕರ್ಷಣ ಅಂತಂದ್ರೆ ಏನಪ್ಪಾ ಅಂದ್ರೆ ಆಕ್ಸಿಜನ್ ನ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಅನ್ನ ಪಡೆದುಕೊಳ್ಳಲಾಗದು ಮತ್ತೆ ಎಲೆಕ್ಟ್ರಾನ್ಸ್ ಗಳನ್ನ ಪಡೆದುಕೊಳ್ಳಲಾಗದು. ಎಕ್ಸಾಂಪಲ್ ತಾಮ್ರ ಮತ್ತು ಆಕ್ಸಿಜನ್ ಸೇರಿದಾಗ ತಾಮ್ರದ ಆಕ್ಸೈಡ್ ಆಯಿತು. ಅದೇ ರೀತಿಯಾಗಿ ಅಪಕರ್ಷಣದ ಕಡೆಗೆ ಬಂದಾಗ ಹೈಡ್ರೋಜನ್ ಅನ್ನ ಪಡೆದುಕೊಳ್ಳುತ್ತದೆ, ಎಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ಳುತ್ತದೆ, ಆಕ್ಸಿಜನ್ ಅನ್ನ ಪಡೆದುಕೊಳ್ಳುವುದಿಲ್ಲ. ಅಲ್ಲಿ ಎಕ್ಸಾಂಪಲ್ ಆಗಿ ಸೋಡಿಯಂ ಪ್ಲಸ್ ಹೈಡ್ರೋಜನ್ ಅನ್ನು ಹಾಕಿದಾಗ ಸೋಡಿಯಂ ಹೈಡ್ರೇಟ್ ಆಯಿತು. ಈ ರೀತಿಯಾದಂತಹ ಏನಪ್ಪಾ ಅಂದ್ರೆ ರಾಸಾಯನಿಕ ವಿಧಗಳಾಗಿರುತ್ತವೆ. ಉತ್ಕರ್ಷಣ ಮತ್ತು ಅಪಕರ್ಷಣಗಳನ್ನ ಸೇರಿಸಿದಾಗ ಏನಪ್ಪಾ ಅಂತಂದ್ರೆ ಏನಾಯ್ತು? ರೆಡಾಕ್ಸ್ ರಿಯಾಕ್ಷನ್ ಅಥವಾ ರೆಡಾಕ್ಸ್ ಕ್ರಿಯೆ ಆಯಿತು. ಇನ್ನು ಕೊನೆಯದಾದಂತಹ 2 ಪಾಯಿಂಟ್ಗಳನ್ನ ಎಲ್ಲರೂ ನೆನಪಿಟ್ಕೊಳ್ಬೇಕು. ಕಮ್ಮಟುವಿಕೆ ಮತ್ತು ನಶಿಸುವಿಕೆ. ಕಮ್ಮಟುವಿಕೆ ಅಂತನ್ನುವಂಥದ್ದು ಸಾಮಾನ್ಯವಾಗಿ ನಾವು ಎಣ್ಣೆ ಪದಾರ್ಥಗಳಲ್ಲಿ ನೋಡಿರ್ತೀರಿ. ಏನಪ್ಪಾ ಅಂದ್ರೆ ನೈಟ್ರೋಜನ್ ನನ್ನ ಬಳಸ್ತಾರೆ. ಎಲ್ಲಪ್ಪಾ ಅಂತಂದ್ರೆ ಚಿಪ್ಸ್ ಪಟ್ಟಣಗಳಲ್ಲಿ, ಚಿಪ್ಸ್ ಪಾಕೆಟ್ಗಳಲ್ಲಿ. ಏಕೆ ನಮ್ಮ ಚಿಪ್ಸ್ ಪಾಕೆಟ್ಗಳು ಅಷ್ಟೊಂದು ಉಬ್ಬಾಗಿರುತ್ತವೆ ಅಂತಂದ್ರೆ ಅದರಲ್ಲಿ ನೈಟ್ರೋಜನ್ ಅನ್ನು ತುಂಬಿರ್ತಾರೆ. ಏಕೆ ನೈಟ್ರೋಜನ್ ಅನ್ನು ತುಂಬಿರ್ತಾರಪ್ಪ ಅಂತಂದ್ರೆ ಅಲ್ಲಿ ಆ ಚಿಪ್ಸ್ ಪಾಕೆಟ್ ನಲ್ಲಿರುವಂತಹ ಮಸಾಲೆ ಪದಾರ್ಥಗಳು, ಉಪ್ಪಿನ ಅಂಶಗಳು ಮತ್ತು ಖಾರದ ಅಂಶಗಳೆಲ್ಲವೂ ಏನಪ್ಪಾ ಅಂತಂದ್ರೆ ಉತ್ಕರ್ಷಣ ಅಥವಾ ಕಮ್ಮುಟುವಿಕೆಯಿಂದ ಏನಾಗುತ್ತೆ ಅಲ್ಲಿ ಸ್ಮೆಲ್ ಬರೋಕ್ಕೆ ಅಥವಾ ಏನಪ್ಪಾ ಅಂದ್ರೆ ಬೆಂಕಿ ಹತ್ತುವ ಇದು ಸಮಸ್ಯೆ ಕೂಡ ಇರುತ್ತದೆ. ಅದಕ್ಕೋಸ್ಕರ ಅದರಲ್ಲಿ ನೈಟ್ರೋಜನ್ ಅನ್ನು ತುಂಬುತ್ತಾರೆ. ಈ ರೀತಿಯಾದಂಥ ಏನಪ್ಪಾ ಅಂದ್ರೆ ಎಣ್ಣೆ ಪದಾರ್ಥಗಳಲ್ಲಿ ಬಳಸ್ತಾರೆ. ಅದೇ ರೀತಿಯಾಗಿ ನಶಿಸುವಿಕೆಯಲ್ಲಿ ಯಾವ ರೀತಿಯಾಗಪ್ಪ ಅಂತಂದ್ರೆ ತೇವಾಂಶ ಭರಿತ ಅಥವಾ ಗಾಳಿಯಲ್ಲಿ, ನೀರಿನ ಮಳೆಯಲ್ಲಿ ಇಟ್ಟಿರುವಂತ ಕೆಲವು ಕಬ್ಬಿಣದ ಪದಾರ್ಥಗಳೇನಪ್ಪಾ ಅಂದ್ರೆ ತುಕ್ಕು ಹಿಡುವುದು, ಅವುಗಳನ್ನು ತುಕ್ಕು ಹಿಡಿದಂತೆ ಅವುಗಳ ಮೇಲೆ ಲೇಪನ ಮಾಡುವುದನ್ನು ನಶಿಸುವಿಕೆ ಅಂತ ಕರೀತಾರೆ. ಈ ರೀತಿಯಾದಂತಹ ಕಮ್ಮಟುವಿಕೆ ಮತ್ತು ನಶಿಸುವಿಕೆಯು ಸಹ ಏನಪ್ಪಾ ಅಂದ್ರೆ ಈ ಒಂದು ಏನಪ್ಪಾ ಅಧ್ಯಾಯಕ್ಕೆ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ಭಾಗ 1 ಭಾಗ 2 ಅಂದ್ರೆ ಪಾರ್ಟ್ 1 ಪಾರ್ಟ್ 2 ನಲ್ಲಿ ನೋಡಿರೋದು ಏನಪ್ಪಾ ಅಂತಂದ್ರೆ 10ನೇ ತರಗತಿಯ SLC ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂಥ ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ಒಂದು
ವಿಡಿಯೋ ಅಥವಾ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮಗೆ ಏನಾದರೂ ಈ ಒಂದು ಅಧ್ಯಾಯದ ಅಭ್ಯಾಸ ಪ್ರಶ್ನೆಗಳಾಗಿರ್ಬೋದು ಅಥವಾ ಎಕ್ಸಾಮ್ನ ದೃಷ್ಟಿಕೋನದಿಂದ ಬರುವಂಥ ಪ್ರಶ್ನೆಗಳಾಗಿರ್ಬೋದು ಅಥವಾ ಒಳ ಪ್ರಶ್ನೆಗಳಾಗಿರಬಹುದು, ಅವುಗಳು ಬೇಕಂತಂದರೆ ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡೋಕ್ಕೂ ಸಹ ನನ್ನನ್ನು ಕಮೆಂಟ್ ಮಾಡಿ. ಇದು ನಾನು ನಿಮ್ಮ ಗಂಗಾಧರ್ ಬೇಂದ್ರೆ. ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್. ದಯವಿಟ್ಟು ಎಲ್ಲರೂ ಏನಪ್ಪ ಅಂತಂದ್ರೆ ಈ ವಿಡಿಯೋವನ್ನು ಆದಷ್ಟು ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಯಾವುದೇ ಥರದ ಡೌಟ್ಸ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಧನ್ಯವಾದಗಳು.